ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಪ್ರಕರಣದಲ್ಲಿ ಎರಡನೇ ಆರೋಪಿಯಾಗಿರುವಂತ ನಟ ದರ್ಶನ್ಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಒಂದು ಕಡೆಯಲ್ಲಿ ಮಧ್ಯಂತರ ಜಾಮೀನಿನ ಮೇರೆಗೆ ನಟ ದರ್ಶನ್ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರೆ, ಈಗ ಪೊಲೀಸರಿಗೆ ಸಿಕ್ಕಿರುವಂತ ಮತ್ತೊಂದು ಸಾಕ್ಷಿ ದರ್ಶನನ್ನ ಮತ್ತೆ ಸಂಕಷ್ಟಕ್ಕೆ ದೂಡೋದು ಗ್ಯಾರಂಟಿ ಎನ್ನಲಾಗ್ತಾ ಇದೆ. ಮೊದಲ ಹಂತದಲ್ಲಿ 3991 ಪುಟಗಳ ಚಾರ್ಜ್ ಶೀಟ್ ಅನ್ನ ಈಗಾಗಲೇ ಪೊಲೀಸರು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಅದಾದ ಬಳಿಕ ಮತ್ತೊಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋಕ್ಕೂ ಕೂಡ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ಫೋಟೋ ಸಾಕ್ಷಿ ದರ್ಶನ್ಗೆ ಸಂಕಷ್ಟ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಮಧ್ಯಂತರ ಜಾಮೀನಿನಲ್ಲಿದ್ದಾರೆ. ಈಗ ಮತ್ತೆ ಸಂಕಷ್ಟ ಎದುರಾಗಿದೆ. ದರ್ಶನ್ ವಿರುದ್ಧ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. 1300ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋಕೆ ಪೊಲೀಸರು ತಯಾರಿಯನ್ನ ನಡೆಸಿಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೊಲೆ ಪ್ರಕರಣದಲ್ಲಿ 20ಕ್ಕೂ ಹೆಚ್ಚುವರಿ ಸಾಕ್ಷಿಗಳನ್ನ ಉಲ್ಲೇಖ ಮಾಡಲಾಗಿದೆ. ಇದರಲ್ಲಿ ದರ್ಶನ್ ವಿರುದ್ಧ ಸಿಕ್ಕಿದೆ ಮತ್ತೊಂದು ಪ್ರಬಲ ಸಾಕ್ಷಿ. ಕೊಲೆ ನಡೆದ ಜಾಗದಲ್ಲಿ ದರ್ಶನ್ ಇರುವಂತಹ ಫೋಟೋ ಲಭ್ಯವಾಗಿದೆ. ರೇಣುಕಾಸ್ವಾಮಿ ಮೃತದೇಹದ ಮುಂದೆ ನಟ ದರ್ಶನ್ ಇರುವಂತ ಫೋಟೋ ಇದೆ. ನಟ ದರ್ಶನ್ ಈ ಕೊಲೆ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ ಇವರ ಮೊಬೈಲ್ ರಿಟ್ರೀವ್ ಮಾಡಲಾಗಿದೆ. ಈ ಮೊಬೈಲ್ ರಿಟ್ರೀವ್ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಸಾಕ್ಷಿಗಳು. ಇನ್ನೊಂದು ಕಡೆಯಲ್ಲಿ ಆರೋಪಿ ಪುನೀತ್ ಮೊಬೈಲ್ನಲ್ಲಿ ಡಿಲೀಟ್ ಆಗಿದ್ದಂಥ ಫೋಟೋ ಕೂಡ ರಿಟ್ರೀವ್ ಮಾಡಲಾಗಿದೆ. ಗಮನಿಸ್ತಾ ಇದ್ದೀರಾ, ಮಧ್ಯಂತರ ಜಾಮೀನಿನ ಮೇರೆಗೆ ನಟ ದರ್ಶನ್ 6 ವಾರಗಳ ಮಧ್ಯಂತರ ಜಾಮೀನಿದು. ಈಗಾಗಲೇ 3 ವಾರ ಕಳೆದು ಹೋಗಿದೆ. ಇನ್ನು ಉಳಿದಿರೋದು 3 ವಾರ. ಇದರ ನಡುವೆ ಎದುರಾಗಿರುವಂಥ ಸಂಕಷ್ಟ ಅಂತ ಹೇಳಿದ್ರೆ ಮತ್ತೊಂದು ಚಾರ್ಜ್ ಶೀಟ್ ವಿಚಾರ. ಇದೇ ವಿಚಾರದ ಕುರಿತು ಚರ್ಚೆಯನ್ನ ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲದಾಗಿ ವಕೀಲರಾಗಿರುವಂತಹ ಹರಿಪ್ರಸಾದ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ವರ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆಯೇ ವಕೀಲರಾಗಿರುವಂತ ಮಂಜುಳಾ ಮುನವಳ್ಳಿ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್, ಹರಿಪ್ರಸಾದ್ ಸರ್, ಗಮನಿಸ್ತಾ ಇದ್ರಿ, ಮೊದಲ ಹಂತದಲ್ಲಿ 3991 ಪುಟಗಳ ಚಾರ್ಜ್ ಶೀಟ್. ಈಗ ಮತ್ತೆ ಹೆಚ್ಚುವರಿಯಾಗಿ 1300 ಪುಟಗಳಿಗಿಂತ ಹೆಚ್ಚಿನ ಚಾರ್ಜ್ ಶೀಟ್ ಅನ್ನ ಸಲ್ಲಿಸೋಕೆ ಈಗ ಪೊಲೀಸರು ತಯಾರಿಯನ್ನ ನಡೆಸಿಕೊಂಡಿದ್ದಾರೆ. ಈ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಅಂಶಗಳು ಏನೆಲ್ಲ ಇರಬಹುದು ಸರ್? ಇದರಲ್ಲಿ ಸರ್ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿ ಏನು ಪ್ರಾರಂಭಿಕ ಹಂತದಲ್ಲಿ ಏನು ಚಾರ್ಜ್ ಶೀಟ್ ಸಲ್ಲಿಕೆ ಬೇಕಾದ್ರೆ ತನಿಖೆ ಮಾಡಿದ್ದಾರೆ. ಸೊ ಈ ತನಿಖೆ ಆದ ನಂತರದಾಗ ಹೆಚ್ಚುವರಿ ತನಿಖೆ ಮಾಡಿ ಆ ಒಂದು ಏನು ಹೆಚ್ಚುವರಿ ಪುರಾವೆಗಳು, ಸಾಕ್ಷಿಗಳು ಇವನ್ನೆಲ್ಲ ಅಲ್ಲಿ ಇನ್ಕ್ಲೂಡ್ ಮಾಡಿರ್ತಕ್ಕಂಥ ಒಂದು ಸಂಭವನೀಯತೆ ಇರುತ್ತೆ. ಸೊ ಆ್ಯಕ್ಚುಲಿ ಈ ವಿಚಾರದಲ್ಲಿ ನಾವು ಪೊಲೀಸ್ ಈಗ ಅದನ್ನ ಜಡ್ ಸಾಹೇಬರಿಗೆ ಸಲ್ಲಿಕೆ ಮಾಡಿದ್ದಾರೆ ಪೊಲೀಸ್ನವರು. ಏನೆಲ್ಲ ಆಗಿದೆ ಅಂತಕ್ಕಂಥದ್ದು ಗೊತ್ತಿಲ್ಲದಲ್ಲೇ ಹೇಳ್ತಕ್ಕಂಥದ್ದು ಬಹಳ ಕಷ್ಟ ಆಗ್ತಿದೆ. ಕೆಲವು ಅಸಂಪ್ಷನ್ಸ್, ಕೆಲವು ಬಂದಿರೋ ಮಾಹಿತಿ ಪ್ರಕಾರ ಈಗ ಕೆಲವು ಫೋನಲ್ಲಿ ಡಿಲೀಟ್ ಆಗಿರ್ತಕ್ಕಂಥ ಫೋಟೋಗಳನ್ನ ರಿಟ್ರೈವ್ ಮಾಡಿರ್ತಕ್ಕಂಥದ್ದು, ಕೊಲೆ ನಡೆದಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಜಾಗದಲ್ಲಿ ತಕ್ಕೊಂಡಿರ್ತಕ್ಕಂಥ ಕೆಲವು ವಿಡಿಯೋಸ್, ಫೋಟೋಸ್ಗಳನ್ನ ರಿಟ್ರೈವ್ ಮಾಡಿ ಅದು ಈ ಚಾರ್ಜ್ ಶೀಟ್ಗೆ ಇದಕ್ಕೆ ಆ್ಯಡ್ ಮಾಡಿರ್ತಕ್ಕಂಥ ಒಂದು ವಿಚಾರಗಳು ಬಂದಿದೆ. ಸೊ ಇವೆಲ್ಲ ವಿಚಾರಗಳು ಪಕ್ಕಾ ಸಿಕ್ಕಿದ್ದು ಪೊಲೀಸ್ನವ್ರಿಗೆ, ಸಾಕ್ಷಿಗಳು ಸಿಕ್ಕಿದ್ದು. ಅದೇನಾದರೂ ಅದನ್ನು ನಮ್ಮ ಪ್ರಾಸಿಕ್ಯೂಷನ್, ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಾಹೇಬ್ರು ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಂಡ್ರೆ ಆರೋಪಿಗಳಿಗೆ ಮತ್ತೆ ಎರಡನೇ ಕಂಟಕ
ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು ಸರ್, ಕಾನೂನಾತ್ಮಕವಾಗಿ. ಎಸ್ 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 ಸರ್. ಲೋಕೇಶ್ವರ್ ಸರ್, ಗಮನಿಸ್ತಾ ಇದ್ರಿ, ಒಂದ್ ಕಡೆಯಲ್ಲಿ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ತನಿಖೆ ಮಾಡಿದಂತ ರೀತಿಗೆ ಸಾಕಷ್ಟು ಶ್ಲಾಘನೆ ವ್ಯಕ್ತವಾಗಿತ್ತು. ಯಾಕಂತ ಹೇಳಿದ್ರೆ ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿದ್ರು, ಇಂಚಿಂಚು ಮಾಹಿತಿಗಳನ್ನ ಕಲೆ ಹಾಕಿದ್ರು. ಈಗ ಹೆಚ್ಚುವರಿಯಾಗಿ ಮತ್ತೊಂದು ಚಾರ್ಜ್ ಶೀಟ್, ಈ ಕೊಲೆ ಪ್ರಕರಣದ ತನಿಖೆ ವಿಚಾರವಾಗಿ ಮಾತನಾಡ್ತಾ ಹೋಗೋದಾದ್ರೆ ಸರ್, ಹೇಳಿ. ಎಸ್ ಸರ್, ಕೇಳ್ತಾ ಇದೆಯಾ ಸರ್ ನಾನು ಮಾತನಾಡೋದು? ಸರ್, ಓವರಾಲ್ ಆಗಿ ನೋಡ್ತಾ ಹೋಗೋದಾದ್ರೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಪೊಲೀಸರ ತನಿಖಾ ವೈಖರಿಯ ಬಗ್ಗೆ ಸಾಕಷ್ಟು ಶ್ಲಾಘನೆ ವ್ಯಕ್ತವಾಗಿತ್ತು. ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಪೊಲೀಸರು ಮಾಡಿದ್ರು. ಈಗ ಹೆಚ್ಚುವರಿಯಾಗಿ ಮತ್ತೊಂದು ಚಾರ್ಜ್ ಶೀಟ್ ಸರ್, ಈ ತನಿಖೆ ವಿಚಾರವಾಗಿ ಮಾತನಾಡ್ತಾ ಹೋಗೋದಾದ್ರೆ ಸರ್, ಹೇಳಿ. ಎಸ್ ಮಾತಾಡಿ ಸರ್. ಎಷ್ಟು ಬೇಕಾದ್ರೂ ಅಡಿಷನಲ್ ಚಾರ್ಜ್ ಶೀಟ್ ಅನ್ನ ಆಡ್ ಮಾಡಬಹುದು. ಅದು ಕೊನೆಗೆ ಡಿಸಿಷನ್ ಅನೌನ್ಸ್ ಆಗೋವರೆಗೂ ಮಾಡಬಹುದು. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಕಾಣುತ್ತೆ. ಮಂಜುಳಾ ಮುನವಳ್ಳಿ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಲೋಕೇಶ್ವರ್ ಸರ್, ಮುಂದಿನ ಹಂತದಲ್ಲಿ ನಿಮ್ಮನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮಂಜುಳಾ ಮೇಡಮ್, ಎಲ್ಲರೂ ಕೂಡ ಗಮನಿಸಿದ್ದಾರೆ ಈ ಕೊಲೆ ಪ್ರಕರಣದ ತನಿಖೆ ಯಾವ ರೀತಿ ಆಯಿತು, ಹಾಗೆಯೇ ಮೊದಲ ಹಂತದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ದು, ಈಗ ಎರಡನೇದಾಗಿ ಹೆಚ್ಚುವರಿ ಚಾರ್ಜ್ ಶೀಟ್, ಈ ವಿಚಾರವಾಗಿ ಮಾತನಾಡ್ತಾ ಹೋಗೋದಾದ್ರೆ ಮೇಡಮ್. ಸರ್, ಮೊದಲನೇ ಹಂತದಲ್ಲಿ ಏನು 4798 ಪುಟದಷ್ಟು ಚಾರ್ಜ್ ಶೀಟ್ ಅನ್ನ ಪ್ರಾಸಿಕ್ಯೂಷನ್ ಕೋರ್ಟಿಗೆ ಸಲ್ಲಿಸಿತ್ತು. ಈಗ ಅಡಿಷನಲ್ ಕೊಡೋದಕ್ಕೆ ರೆಡಿ ಆಗಿದೆ ಸರ್. ಕಾನೂನಲ್ಲಿ ಇರ್ತಕ್ಕಂತ ಅವಕಾಶ ಏನಂತಂದ್ರೆ ಫರ್ದರ್ ಇನ್ವೆಸ್ಟಿಗೇಷನ್ ಕೆಲವೊಂದು ರಿಪೋರ್ಟ್ಸ್ ಬಂದಿರ್ಲಿ ನಾಳೆ ಶುಕ್ರವಾರ ಏನು ಕೋರ್ಟ್ ಮುಂದೆ ಸಲ್ಲಿಸುವಂತ ಸಾಧ್ಯತೆಗಳು ಇದೆ ಸರ್. ಸೊ ಮತ್ತೆ ಇದು ಆಲ್ರೆಡಿ ಕಮಿಟಲ್ ಆಗಿರೋದ್ರಿಂದ ಇದನ್ನ ಸೆಷನ್ ಕೋರ್ಟ್ ಟ್ರಯಲ್ ಮಾಡುತ್ತೆ. 3 ಸೆಷನ್ ಕೋರ್ಟ್ ಇದನ್ನ ಟ್ರಯಲ್ ಮಾಡುತ್ತೆ. ಸೊ ಇದ್ರಲ್ಲಿ ವೆಲ್ ಮೇಡಮ್, ಮುಂದಿನ ಹಂತದಲ್ಲಿ ಮಾತನಾಡಿಸ್ತಾ ಹೋಗ್ತೀನಿ. ನೆಟ್ವರ್ಕ್ ಸಮಸ್ಯೆ ಇದೆ, ದಯವಿಟ್ಟು ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಹರಿಪ್ರಸಾದ್ ಸರ್, ಈಗ ಓವರಾಲ್ ಆಗಿ ಪ್ರಕರಣದ ತನಿಖೆ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ವಿ. ಟ್ರಯಲ್ ಎಲ್ಲ ಆಗುತ್ತೆ, ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂಥ ನಿಟ್ಟಿನಲ್ಲಿ ಮೊದಲ ಹಂತದ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಈಗ ಎರಡನೇ ಹಂತದ ಚಾರ್ಜ್ ಶೀಟ್ ಟ್ರಯಲ್ ಹೆಂಗಾಗುತ್ತೆ ಸರ್, ಇದ್ರ ವಿಚಾರವಾಗಿ ಮಾತನಾಡ್ತಾ ಹೋಗೋದಾದ್ರೆ. ಸೊ ಈಗೇನು ತಾವು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ನ್ಯಾಯಾಲಯಕ್ಕೆ, ಸದರಿ ನ್ಯಾಯಾಲಯದಲ್ಲಿ ಇದು ಟ್ರಯಲ್ ಆಗ್ತಕ್ಕಂಥ ಒಂದು ಅವಕಾಶಗಳಿದೆ. ಓಕೆ. ಸೊ ಮತ್ತು ಇಲ್ಲಿ ಕಂಪೇರ್ ಮಾಡ್ತಾರೆ, ಈಗ ಹಳೆ ಒಂದು ಚಾರ್ಜ್ ಶೀಟು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸ್ಟಡಿ ಆಗಬೇಕಾಗುತ್ತೆ. ಸ್ಟಡಿ ಆದ ನಂತರದಲ್ಲಿ ಫರ್ದರ್ದು ಎವಿಡೆನ್ಸ್ಗಳು ಏನೇನು ಸಿಗ್ತುತ್ತೆ ಮತ್ತು ಈ ಸಿಕ್ಕಿರ್ತಕ್ಕಂಥ ಆಧಾರಗಳ ಮೇಲೆ ಯಾವ್ಯಾವ ರೀತಿಯ ಒಂದು ಗೈಡೆನ್ಸು ಕೊಡುತ್ತೆ ಅಂತಕ್ಕಂಥ ನಾವು ಇದರಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲೇನು ಅಂತಂದ್ರೆ ಸರ್, ಈಗ ನಾನು ಒಂದು ಟ್ರಯಲ್ ಅಂತಕ್ಕಂಥ ವಿಚಾರದಲ್ಲಿ ನಾವು ಆಕ್ಚುಲಿ ಮಾತಾಡೋಕ್ಕಿಲ್ಲ, ಮಾತಾಡಬಾರ್ದು, ಆಕ್ಚುಲಿ ಅಸಂಪ್ಷನ್ ಮಾಡ್ಕೊಬಾರ್ದು. ನಾನು ಸಾಕಷ್ಟು ಚಾನಲ್ಗಳಲ್ಲಿ ಈ ವಿಚಾರ ಹೇಳಿದ್ದೀನಿ. ಕೋರ್ಟ್ ಟ್ರಯಲ್ ಹೇಗಾಗುತ್ತೆ ಅಂತಕ್ಕಂಥದ್ದು ಯು ಕೆನಾಟ್ ಟಾಕ್. ಏನಕ್ಕೆ ನಾವೊಂದು ಹೇಳಿರ್ತೀವಿ, ಎಷ್ಟೋ ಸತಿ ಈಗ ನಾವು ಹೇಳಿದ ಒಂದು ಮೀಡಿಯಾದಲ್ಲಿ ಬಂದಿರತಕ್ಕಂಥದ್ದು ಒಂದಾಗಿದೆ, ಅಲ್ಲಿ ಕೋರ್ಟಲ್ಲಿ ಆದೇಶ ಆಗಿರ್ತಕ್ಕಂಥದ್ದು ಬೇರೆ ಆಗಿರೋದ್ರಿಂದ ಸೊ ನಾವು ಏನು ವಿಚಾರದಲ್ಲಿ ಮಾತಾಡ್ಬೋದು ಅಂತಂದ್ರೆ, ಈಗ ಏನು ಸಲ್ಲಿಕೆ ಆಗಿದೆ, ಮುಂದೆ ಈ ಬೇಲ್ ವಿಚಾರದಲ್ಲಿ ಏನು ಎಫೆಕ್ಟ್ ಆಗ್ಬೋದು ಅಂತಕ್ಕಂಥದ್ದು, ಈ ಥರದ ಪ್ರಕರಣಗಳನ್ನ ವಾಸ್ತವಾಂಶ ಹಿನ್ನೆಲೆಯಲ್ಲಿ ನಾವು ಮಾತಾಡಲಿಕ್ಕೆ ಸಾಧ್ಯ ಆಗುತ್ತೆ. ಟ್ರಯಲ್ ವಿಚಾರ ಯು ಕೆನಾಟ್ ಟಾಕ್ ಮೋರ್ ಸರ್. ವೆಲ್ ಸರ್, ಈಗ ಮತ್ತೊಂದು ಫೋಟೋ ಲಭ್ಯ ಆಗಿದೆ. ಇಲ್ಲಿ ಪೊಲೀಸರ ತನಿಖೆ ಅಥವಾ FSL ನ ರಿಪೋರ್ಟ್, ಬೆಂಗಳೂರಿನಲ್ಲಿ FSL ನ ರಿಪೋರ್ಟ್ ಕೊಟ್ಟಿದ್ದು ಬೇಗ ಸಿಕ್ತು. ಒಂದಷ್ಟು ಫೋಟೋಗಳನ್ನ ಮೊದಲನೇ ಹಂತದಲ್ಲಿ ಆ್ಯಡ್ ಮಾಡಿದ್ರು. ಈಗ ಹೈದರಾಬಾದ್ನಿಂದ ಬಂದಂಥ ರಿಪೋರ್ಟ್ನ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸರ್, ಈಗ ದರ್ಶನ್ ಇರುವಂಥ ಫೋಟೋ, ಆ ಕೊಲೆ ನಡೆದಂಥ ಜಾಗದಲ್ಲಿ ದರ್ಶನ್ ಇರುವಂಥ ಫೋಟೋ ಲಭ್ಯ ಆಗಿದೆ ಅನ್ನುವಂಥ ಮಾಹಿತಿ, ಈ ವಿಚಾರವಾಗಿ ಹೇಳ್ತಾ ಹೋಗೋದಾದ್ರೆ ಸರ್ ಆಲ್ರೆಡಿ ಈ ಕೆಲವು ಸಾಂದರ್ಭಿಕ ಸಾಕ್ಷಿಗಳು ಸಾಕಷ್ಟು ಸಿಕ್ಕಿರೋದ್ರಿಂದ ಸೊ ಮತ್ತೆ ಈಗೇನಾಗಿದೆ, ಆ ಘಟನೆ ನಡೆದಂಥ ಸಂದರ್ಭದಲ್ಲಿ ಏನು ಪೊಲೀಸ್ನವರು ತನಿಖೆ ಮಾಡಿದ್ರು, ಸಾಕ್ಷಿ ಸಂಗ್ರಹ ಮಾಡಿದ್ರು, ಆ ಸಂದರ್ಭಕ್ಕೆ ಎಷ್ಟು ಸಿಕ್ಕಿರುತ್ತೆ ಆ ಒಂದು ಸಾಕ್ಷಿಗಳನ್ನು ಈಗ ಚಾರ್ಜ್ ಶೀಟಲ್ಲಿ ಆಗಿರ್ತಕ್ಕಂಥದ್ದು
ಮೊದಲನೇ ಬಾರಿ ಏನು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿರ್ತಾರೆ ಆ ಲಭ್ಯ ಆಗಿರ್ತಕ್ಕಂಥ ಸಾಕ್ಷಿಗಳನ್ನ ವಿಚಾರಗಳನ್ನ ಸಲ್ಲಿಕೆ ಮಾಡಿರ್ತಾರೆ. ಸೊ ಅದಾದಮೇಲೆ ಏನಾಗುತ್ತೆ, ಕೆಲವು ಟೆಕ್ನಿಕಲ್ ಇಶ್ಯೂಸ್ನ ಇಟ್ಕೊಂಡು, ಫಾರ್ ಎಕ್ಸಾಂಪಲ್ ಈಗ ರೇಣುಕಾ ಸ್ವಾಮಿ ಅವ್ರದ್ದು ಮೊಬೈಲು ಕಳೆದೋಗಿರುತ್ತೆ. ಸೊ ಅವರು ಸಾಮಾಜಿಕ ಮಾಧ್ಯಮಗಳಲ್ಲಿ ಯಾರ್ಯಾರಿಗೆ ಏನೇನು ಮೆಸೇಜ್ಗಳು ಮಾಡಿದ್ದಾರೆ, ವಿಶೇಷವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಆರೋಪಿಗಳು ಏನೇನು ಮೆಸೇಜ್ ಮಾಡಿದ್ದಾರೆ, ಆರೋಪಿ ನಂಬರ್ 1ಗೆ ಇವರು ರೇಣುಕಾ ಸ್ವಾಮಿ ಏನೇನು ಮೆಸೇಜ್ ಮಾಡಿದರು. ಸೊ ಈ ವಿಚಾರಗಳನ್ನು ವಾಸ್ತವಿಕ ನೆಲೆಗಟ್ಟಿನಲ್ಲಿ ಅವರು ತನಿಖೆ ಮಾಡಲಿಕ್ಕೆ ಮೊಬೈಲ್ ಸಿಗದೇ ಇದ್ದಂಥ ಕಾರಣ ರೇಣುಕಾ ಸ್ವಾಮಿ ಇರೋದು ಅದು ನಾಶ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಚಾರ್ಜ್ ಶೀಟಲ್ಲಿ ಆ ಸಂದರ್ಭದಲ್ಲಿ ಅಷ್ಟು ಮಾತ್ರ ವಿಚಾರಗಳನ್ನ ಏನು ಸಿಗುತ್ತೋ ಅಷ್ಟು ವಿಚಾರಗಳನ್ನ ಸಲ್ಲಿಸಿರ್ತಾರೆ. ಈಗ ಫರ್ದರ್ ಚಾರ್ಜ್ ಶೀಟಲ್ಲಿ ಏನು ಮಾಡಿದ್ದಾರೆ, ಮುಂದುವರೆದ ಭಾಗದಲ್ಲಿ ಇವರು ಸಂಬಂಧಪಟ್ಟ ಒಂದು ಟೆಕ್ನಾಲಜಿನ ಬಳಸ್ಕೊಂಡು ಸಾಮಾಜಿಕ ಅದು ಇದಲ್ಲ, ಅದು FSL ಅದು ಇದ್ರದ್ದು ಫೇಸ್ಬುಕ್ ಅಥವಾ ಇದು ಬರುತ್ತಲ್ಲ, ಅದು ಇನ್ಸ್ಟಾಗ್ರಾಮ್ಗೆ ಸಂಬಂಧಪಟ್ಟ ಇನ್ಸ್ಟಾಗ್ರಾಮ್ ಸಂಬಂಧಪಟ್ಟಂಥವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಇವ್ರ ನಂಬರ್ ಕೊಟ್ಟು ಅಲ್ಲಿ ಲಭ್ಯ ಆಗಿರ್ತಕ್ಕಂಥ ಚಾಟಿಂಗ್ಸ್ನ ತೊಗೊಂಡು ಚಾಟಿಂಗ್ನಲ್ಲಿ ಏನಿದೆ ಅಂತಕ್ಕಂಥ ವಾಸ್ತವಾಂಶಗಳನ್ನು ಇಲ್ಲಿ ತೊಗೊತಾರೆ. ಅಂದರೆ ಏನು ಪ್ರಾಥಮಿಕ ಹಂತದಲ್ಲಿ ಇವ್ರಿಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗದಂಥ ಸಂದರ್ಭದಲ್ಲಿ ಏನು ಸಿಕ್ಕಿರಲ್ಲ ಕೆಲವು ವಿಚಾರಗಳು, ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಸಿಗುತ್ತೆ, ಅಥವಾ ಈ ಥರ ರಿಟ್ರೈವ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಿನ ಆಧಾರಗಳು ಸಿಗುತ್ತೆ. ಸೊ ಅದನ್ನು ಅಂಥ ವಿಚಾರಗಳನ್ನು ಮುಂದುವರೆದ ಒಂದು ಇದರಲ್ಲಿ ಚಾರ್ಜ್ ಶೀಟಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಸರ್. ಎಸ್ ಸರ್. ಈಗ ನಾವು ಮೊದಲ ಹಂತದಲ್ಲಿ ನೋಡಿದ್ವಿ, ಸಾಕಷ್ಟು ಸಾಕ್ಷಿಗಳ ಉಲ್ಲೇಖ ಆಗಿತ್ತು ಪ್ರಕರಣದಲ್ಲಿ. ಈಗ ಹೆಚ್ಚುವರಿಯಾಗಿ 20ಕ್ಕೂ ಅಧಿಕ ಸಾಕ್ಷಿಗಳು ಎನ್ನಲಾಗ್ತಾ ಇದೆ. ಇದಿಷ್ಟು ಕೇಸ್ನ ಮೇಲೆ ಎಷ್ಟು ಪರಿಣಾಮವನ್ನು ಬೀರಬಹುದು ಅಂತೇಳಿ ಸರ್? ಸರ್, ಇಲ್ಲಿ ಕಂಪ್ಲೀಟ್ ಒಂದು ಯಾವುದೇ ಪ್ರಕರಣ ಆಗಿರಲಿ, ಇದು ಏನು ನಾವು ಡಿಸ್ಕಷನ್ ಮಾಡ್ತಿದ್ವಿ ಒಂದೇಂತಲ್ಲ, ಯಾವುದೇ ಪ್ರಕರಣ ಆಗಿರಲಿ, ಪ್ರಕರಣ ನಿಲ್ತಕ್ಕಂಥದ್ದೇ ಒಂದು ಪ್ರಾಥಮಿಕವಾಗಿ ಆಗ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ನವರು ಸಲ್ಲಿಸ್ತಕ್ಕಂಥ FIR ಮಾಡ್ತಕ್ಕಂಥ FIR ಪ್ರಥಮ ವರ್ತಮಾನ ವರದಿ ಕಂಪ್ಲೀಟ್ ಪ್ರಕರಣ ಅಲ್ಲಿ ಸ್ಟ್ಯಾಂಡ್ ಆಗುತ್ತೆ. ಸೊ ಅದರ ನಂತರದಲ್ಲಿ ಅದಕ್ಕೆ ಸಪೋರ್ಟಿವ್ ಆಗಿ ಇಡೀ ಪ್ರಕರಣ ನಿಂತ್ಕೊಂತಕ್ಕಂಥದ್ದು ಚಾರ್ಜ್ ಶೀಟು. ಈ ಚಾರ್ಜ್ ಶೀಟ್ನಲ್ಲಿ ನಾವೆಲ್ಲ ಡಿಸ್ಕಸ್ ಮಾಡ್ತಾ ಇದೀವಲ್ಲ, ಸಾಕ್ಷಿಗಳು, ಮೌಖಿಕ ಸಾಕ್ಷಿಗಳು, ವಿಡಿಯೋಗಳು, ಸಾಂದರ್ಭಿಕ ಸಾಕ್ಷಿಗಳು, ಮತ್ತು ಅದಕ್ಕೆ ಪೂರಕವಾಗಿ ಈ FSL ರಿಪೋರ್ಟ್ಗಳು. ಸೊ ಇವೆಲ್ಲ ತುಂಬ, ಮತ್ತು DNA ಇಶ್ಯೂಸ್ ಎಲ್ಲ ಬರುತ್ತೆ. ಸೊ ಇವುಗಳೆಲ್ಲ ಯಾವ ಥರ ಅಂತಂದರೆ, ಸೊ ಪೊಲೀಸ್ನವರು ಏನೆಲ್ಲ ಈ ತನಿಖೆ ಮಾಡಿ ಸಲ್ಲಿಸ್ತಾರೆ, ಸಂಪೂರ್ಣ ಪ್ರಕರಣದ ಒಂದು ದಿಕ್ಕನ್ನು ಈ ಸಾಕ್ಷಿಗಳು ರೂಪಿಸ್ತದೆ. ಮತ್ತು ಇಡೀ ಪ್ರಕರಣಕ್ಕೆ ಏನು ಕೋರ್ಟ್ನಲ್ಲಿ ನ್ಯಾಯ ಡಿಕ್ಲೇರ್ ಆಗುತ್ತೆ. ಸೊ ಆ ನ್ಯಾಯ ಡಿಕ್ಲೇರ್ ಆಗ್ತಕ್ಕಂಥದ್ದು ಸಹ ಈ ಸಾಕ್ಷಿಗಳ ಮೇಲೇ. ಸಾಕ್ಷಿಗಳು ಎಲ್ಲಿ ವೀಕ್ ಆಗುತ್ತೆ, ಏನು ಚಾರ್ಜ್ ಶೀಟ್ ಎಲ್ಲಿ ವೀಕ್ ಇರುತ್ತೆ, ಅಲ್ಲಿ ಖಂಡಿತ ನ್ಯಾಯ ಸಿಗ್ತಕ್ಕಂಥ ಒಂದು ವಿಚಾರಗಳು ನಾವು ಡೌಟ್ ಅಂತೇಳಿ ಹೇಳ್ಬೋದು ಸರ್. ಎಸ್ ಸರ್. ಸರ್, ಈಗ ತುಂಬ ವಿಚಾರಗಳನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ವಿ. ಒಂದಷ್ಟು ವಾದ ಅಥವಾ ಒಂದಷ್ಟು ಚರ್ಚೆಗಳು ಕೂಡ ಆಗಿತ್ತು. ಕೊಲೆ ನಡೆದಂಥ ಜಾಗದಲ್ಲಿ ದರ್ಶನ್ ಇರಲೇ ಇಲ್ಲ ಅಂತೇಳಿ. ಈಗ ಫೋಟೋನೇ ಸಿಕ್ಕಿರುವಂಥ ಕಾರಣಕ್ಕಾಗಿ ಈ ಪ್ರಕರಣದ ಗಂಭೀರತೆ ಇನ್ನೆಷ್ಟು ಯಾವ ರೂಪವನ್ನು ಪಡ್ಕೊಳ್ಬಹುದು ಅಂತೇಳಿ ಇಲ್ಲಿ ನೋಡಿ, ನಾವು ಈ ಪ್ರಕರಣವನ್ನು ಎಲ್ಲಿಂದ ನೋಡ್ತೀವಿ, ಚಿತ್ರದುರ್ಗದಿಂದ ಹೌದು ಟು ಸುಮ್ನಹಳ್ಳಿ ಮಧ್ಯದಲ್ಲಿ ಶೆಡ್ಡು, ನಗರ ಶೆಡ್ಡು, ಇಷ್ಟೆಲ್ಲ ಟೋಟಲ್ ಇನ್ಸಿಡೆಂಟ್ ನೋಡಿದಂಥ ಸಂದರ್ಭದಲ್ಲಿ ಪೊಲೀಸ್ನವರು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಎಲ್ಲ ರೀತಿಯ ಸಾಕ್ಷಿಗಳನ್ನು ಸಂಗ್ರಹಣೆ ಮಾಡಿರ್ತಕ್ಕಂಥದ್ದು ವಿಚಾರ ನೋಡ್ತೀವಿ. ಏನಕ್ಕೆಂದರೆ ಒಬ್ಬ ಯಾವುದೇ ವ್ಯಕ್ತಿ ಆಗಿರಲಿ, ಮತ್ತು ಈ ಪ್ರಕರಣದಲ್ಲಿ ವಿಶೇಷವಾಗಿ ದರ್ಶನ್ ಅವರು ಒಂದು ಸೆಲೆಬ್ರಿಟಿ ಇರೋದ್ರಿಂದ ಎಲ್ಲ ಸಾಮಾನ್ಯ ವ್ಯಕ್ತಿ ಮೇಲೆ ಕೇಸ್ ಮಾಡ್ದಂಗೆ ಈ ಥರದ ಒಂದು ಜನಪ್ರಿಯ ವ್ಯಕ್ತಿಗಳ ಮೇಲೆ ಅಥವಾ ಸೆಲೆಬ್ರಿಟಿಗಳ ಮೇಲೆ ಕೇಸ್ಗಳು ಮಾಡಲಿಕ್ಕೆ ಆಗಲ್ಲ. ಪೊಲೀಸ್ನವರು ಸಹ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡು ಅದಕ್ಕೆ ಬೇಕಾದಂಥ ಒಂದು ಸಾಕ್ಷಿಗಳನ್ನ ಆಧರಿಸಿ ಕೆಲಸ ಮಾಡಿರ್ತಾರೆ. ಸೊ ಹಾಗಾಗಿ ಇದು ನೋಡಿ, ಒಂದು ಬರೀ ಫೋಟೋನೇ ಅಂತಲ್ಲ, ಹೇಗೆ ಈ ಪ್ರಕರಣ ಇದಾಯಿತು ಅಂತಂದರೆ, ದರ್ಶನ್ ಅವರ ಲೊಕೇಶನ್ನು ಸಮೇತ ಆ ಪ್ರಕರಣ ನಡೆದ ಸಂದರ್ಭದಲ್ಲಿ, ರೇಣುಕಾ ಸ್ವಾಮಿಯ ಮರ್ಡರ್ ಆದಂಥ ಸಂದರ್ಭದಲ್ಲಿ ಅದೇ ಲೊಕೇಶನಲ್ಲಿ ಅವ್ರನ್ನ ಮೊಬೈಲ್ ಟವರ್ ಸಹ ಅವ್ರದ್ದು ಲೊಕೇಶನ್ ನೆಟ್ವರ್ಕ್ ಇತ್ತು ಅಂತಕ್ಕಂಥ ಆಧಾರದಿಂದ ಸ್ಟಾರ್ಟ್ ಆಗಿದ್ದು ವಿಚಾರ. ಸೊ ಅದಕ್ಕೆ ಪೂರಕವಾಗಿ ಈಗ ಫೋಟೋ ಸಿಕ್ಕಿರ್ತಕ್ಕಂಥದ್ದು, ಮತ್ತು ಅಲ್ಲೇನು ನಾವು ನಿಮ್ಮ ಟಿವಿಗಳಲ್ಲಿ ಗಮನಿಸ್ತೋ, ದರ್ಶನ್ ಅವ್ರ ಕಾರು ಸಹ, ಆ ದರ್ಶನ್ ಅವ್ರ ಡೆಡ್ ಬಾಡಿನ ತಗೊಂಡು ಹಾಕ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಕಾರ್ದು ಸಹ CCTV ಫುಟೇಜ್ ಇದೆ ಅಂತಕ್ಕಂಥದ್ದು. ಸೊ ಇವೆಲ್ಲ ಇರೋದ್ರಿಂದ ಸೊ ಆರೋಪಿಗಳಿಗೆ ಇಂಥ ಒಂದು ಸಾಕ್ಷಿಗಳು ಸಿಕ್ಕಂಥ ಸಂದರ್ಭದಲ್ಲಿ, ಮತ್ತು ಇದಕ್ಕೆ ಪೂರಕವಾಗಿ ನಾವು ಪ್ರಾರಂಭದಲ್ಲಿ ಈಗ 20 ಸಾಕ್ಷಿಗಳು ಆ್ಯಡ್ ಮಾಡಿದ್ದಾರೆ. ಪ್ರಾರಂಭದಲ್ಲಿ 231 ಸಾಕ್ಷಿಗಳು ಇದಕ್ಕೆ ಇನ್ಕ್ಲೂಡ್ ಆಗಿರ್ತಕ್ಕಂಥ ನೋಡ್ತೀವಿ. ಸೊ 164 ಸ್ಟೇಟ್ಮೆಂಟ್ಗಳು ಇದಕ್ಕೆ ಪೂರಕವಾಗಿರ್ತಕ್ಕಂಥದ್ದು. ಮತ್ತು ಈ 164 ಅಂಡರಲ್ಲಿ ಪೊಲೀಸ್ನವರು ಕೆಲವು ಸಾಕ್ಷಿಗಳನ್ನು ಇದರಲ್ಲೇ ನ್ಯಾಯಾಧೀಶರ ಮುಂದೆನೇ ಇದು ಮಾಡಿದ್ದಾರೆ, ಆಯ್ತಲ್ಲ. ಹಂಗಾಗಿ ಈ ಥರದ್ದೆಲ್ಲ ಸಾಕ್ಷಿಗಳು ಒಗ್ಗೂಡಿಸಿದ್ರೆ ಇವೆಲ್ಲ ಒಂದು ಪರಸ್ಪರ ಒಂದಕ್ಕೊಂದು ಸಪೋರ್ಟಿವ್ ಆಗಿರೋದ್ರಿಂದ ಸೊ ಆರೋಪಿಗಳಿಗೆ ಇದು ಒಂದು ಸ್ವಲ್ಪ ಸಂಕಷ್ಟದಾಯಕವಾದ ವಿಚಾರ ಅಂತ ನಾವು ಹೇಳ್ಬೋದು. ವೆಲ್ ಸರ್.
ಲೋಕೇಶ್ವರ್ ಸರ್, ಆಗ್ಲೇ ಮಾತಾಡ್ತಾ ಇದ್ವಿ, ಒಂದ್ ಕಡೆಯಲ್ಲಿ ಪೊಲೀಸರ ತನಿಖೆ ಯಾವ ರೀತಿಯಾಗಿ ಸಾಗಿತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂತೇಳಿ, ಪೊಲೀಸರ ತನಿಖೆ ಬಗ್ಗೆಯೂ ಕೂಡ ಸಾಕಷ್ಟು ಶ್ಲಾಘನೆ ವ್ಯಕ್ತವಾಗಿತ್ತು. ಮೊದಲ ಹಂತದ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಸರ್. ಈಗ ಎರಡನೇ ಹಂತದ ಚಾರ್ಜ್ ಶೀಟ್ ನಲ್ಲಿ ಸಾಕಷ್ಟು ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾವ ರೀತಿಯಾಗಿ ತನಿಖೆ ನಡೆದಿರಬಹುದು ಸರ್? ಸರ್, ಒಂದು ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್, ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್. ಎಸ್, ಕಂಟಿನ್ಯೂ ಮಾಡಿ ಸರ್. ಎಸ್, ಕಂಟಿನ್ಯೂ ಮಾಡಿ ಸರ್. ಹಾ, ಕೇಳಿಸ್ತಾ ಇದೆ. ಅದರಲ್ಲೂ ಇದರಲ್ಲಿ ಐ ವಿಟ್ನೆಸಸ್ ಗಿಂತ ಜಾಸ್ತಿ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್, ಟೆಕ್ನಿಕಲ್ ಎವಿಡೆನ್ಸಸ್ ಜಾಸ್ತಿ ಇದೆ. ಮೂಲವಾಗಿ ಮತ್ತೆ ಅದೇ ತರದ್ದು ಟೆಕ್ನಿಕಲ್ ಎವಿಡೆನ್ಸಸ್ ತಿರ್ಗಾ ಒಂದಷ್ಟು ಆಗಿದೆ, ಅದನ್ನ ಕೋರ್ಟಿಗೆ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದಷ್ಟು ಬಿಟ್ಟಂತ ಸಾಕ್ಷಿಗಳು ಯಾವಿದೆ ಅವನ್ನ ಎಲ್ಲ ಆಡ್ ಮಾಡಿದ್ದಾರೆ. ಈಗ ಇದ್ರಲ್ಲಿ ಪ್ರಾಬ್ಲಮ್ ನಾನು ಲಾಸ್ಟ್ ಡಿಸ್ಕಷನ್ ಅಲ್ಲೂ ತಮ್ಮ ಹತ್ರ ಹೇಳಿದ್ದೆ, ಐಒಗಳು ಸಾಧ್ಯ ಆದಷ್ಟು ಈ ತರದ್ದೆಲ್ಲಾ ಪ್ರಯತ್ನಗಳನ್ನು ಆರೋಪಿಗೆ ಶಿಕ್ಷೆ ಕೊಡಿಸೋ ಉದ್ದೇಶದಲ್ಲಿ ಮಾಡ್ತಾರೆ. ಆದ್ರೆ ಈ ಟ್ರಯಲ್ ಟೈಮ್ ಏನಿದೆಯಲ್ಲ, ಇದು ಸ್ಪ್ಯಾನ್ ಆಫ್ ಟ್ರಯಲ್ ಏನಿದೆಯಲ್ಲ, ಅದು ಬೇಗ ಆಗದಾದಾಗ ಸಾಕ್ಷಿಗಳು ಸರಿಯಾಗಿ ಬಂದು ಹೇಳೋದಕ್ಕೆ ಆ ಉರುಪಲ್ಲಿರ್ತಾರೆ. ಮತ್ತೆ ಐಒಗಳು ಆ ಜಾಗದಲ್ಲಿ ಎಲ್ಲೆಲ್ಲಿ ಇರ್ತಾರೆ ಅಲ್ಲೇ ಇರೋದ್ರಿಂದ ಅವ್ರು ಇದಕ್ಕೆ ಪೂರಕವಾಗಿ ಕೆಲಸ ಮಾಡೋದಕ್ಕೆ ಸಹಾಯ ಆಗುತ್ತೆ. ಏನಾದ್ರೂ ಟ್ರಯಲ್ ಸ್ಲೋ ಆದ್ರೆ, ನಿಮ್ಗೆ ಗೊತ್ತಿದೆ 18-19 ವರ್ಷ ಆಗಿದೆ ಕೆಲವು ಮರ್ಡರ್ ಕೇಸ್ಗಳು ಫೈನಲ್ ಆಗೋದಕ್ಕೆ. ಹೌದು. ಸೊ ಆ ಟೈಮಲ್ಲಿ ಸಾಕ್ಷಿಗಳು ಜೀವಂತದಲ್ಲೇ ಇರ್ಬೋದು, ಮತ್ತೆ ಅದ್ರ ಬಗ್ಗೆ ಬೇಸರ ಆಗಿರೋರು ಇರ್ಬೋದು, ಮತ್ತೆ ಇನ್ಫ್ಲೂಯೆನ್ಸ್ ಆಗಿರೋರು ಇರ್ಬೋದು. ಲೋಕೇಶ್, ಈ ವಿಚಾರ ಮಧ್ಯದಲ್ಲಿ ಬಂತು, ಈ ವಿಚಾರ ನಮ್ಮ ಒಂದು ವಲಯದಲ್ಲಿ ಬಂತು ಪ್ರಾರಂಭದಲ್ಲಿ. ಇದನ್ನ ಯಾಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಬಹುದು ಅಂತಕ್ಕಂಥದ್ದು ಇದರಲ್ಲಿ ಸರ್ ಒಂದು ಒಳ್ಳೆ ವಿಚಾರ ಇರ್ತಿದ್ರು. ಟ್ರಯಲ್ ಬೇಗ ಮಾಡಿದ್ರೆ ಇಶ್ಯೂಸ್ ಬೇಗ ಕ್ಲಿಯರ್ ಆಗುತ್ತೆ. ಹೌದು ಸರ್. ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡುವಂತ ಅವಶ್ಯಕತೆ ಇದೆಯಾ ಸರ್ ಈ ಪ್ರಕರಣಕ್ಕೆ? ಅಲ್ಲ, ಇದು ಸ್ಪೆಷಲ್ ಕೇಸ್ ಅಂತ, ಇದು ಸಮಾಜ ಒಟ್ಟಾರೆ ನೋಡ್ತಾ ಇರುವಂತ ವಿಶೇಷವಾದ ಕೇಸ್. ಇದು ಬೇರೆ ಬೇಕಾದಷ್ಟು ಮರ್ಡರ್ ಕೇಸ್ಗಳು ಆಗ್ತವೆ, ಅದು ಪರ್ಟಿಕ್ಯುಲರ್ ಒಂದು ವರ್ಗಕ್ಕೋ ಒಂದು ಏರಿಯಾಗೋ ಇನ್ನೊಂದಕ್ಕ ಸೀಮಿತವಾಗಿರುತ್ತೆ. ಇದು ಒಬ್ಬ ಸೆಲೆಬ್ರಿಟಿ ಇನ್ವಾಲ್ವ್ ಆಗಿರೋದ್ರಿಂದ ಲಕ್ಷಾಂತರ ಜನ ಈ ಕಡೆ ಗಮನ ಇದೆ. ಮತ್ತೆ ಇದೊಂದು ಮಾಡೆಲ್ ಆಗುತ್ತೆ. ಈ ಇದರಲ್ಲಿ ಪನಿಷ್ಮೆಂಟ್ ಇರ್ಬೋದು, ಅಥವಾ ಇನ್ವೆಸ್ಟಿಗೇಷನ್ ಇರ್ಬೋದು, ಅಥವಾ ಕೋರ್ಟ್ ಡಿಸಿಷನ್, ಎಲ್ಲವೂ ಒಂದು ಹೊಸ ಮಾಡೆಲ್ ಆಗಿ ಬರುತ್ತೆ ಈಚೆಗೆ. ಅದಕ್ಕೆ ಎಲ್ಲರೂ ಈ ಕಡೆ ಗಮನ ಕೊಡ್ತಾರೆ. ಹಾಗಾಗಿ ಇದು ಫಾಸ್ಟ್ ಅಂದ್ರೆ ಟ್ರಯಲ್ ಸ್ಪೀಡ್ ಜಾಸ್ತಿ ಆದಷ್ಟು ಪ್ರಕರಣದ ಒಂದು ಇಂಟ್ರೆಸ್ಟ್ ಸರಿಯಾಗಿರುತ್ತೆ. ಇಲ್ಲ ಅಂದ್ರೆ ಸ್ಲೋ ಆದ್ರೆ, ಈಗ ಆಲ್ರೆಡಿ ನಾವು ಅದನ್ನ ಅನುಭವಿಸಿದೀವಿ, ಬೇಕಾದಷ್ಟು ನಿಜಾಂಶಗಳು ಇದ್ರು ಜಡ್ಜಸ್ಗಳು ಚೇಂಜ್ ಆಗ್ತಾ ಹೋಗ್ತಾರೆ, ಐಒಗಳು ಚೇಂಜ್ ಆಗ್ತಾ ಹೋಗ್ತಿರ್ತಾರೆ, ಮತ್ತೆ ಸಾಕ್ಷಿಗಳ ಇಂಟ್ರೆಸ್ಟ್ ಹಾಳಾಗ್ತಾ ಇರುತ್ತೆ. ಎಷ್ಟೋ ಜನ ಸಾಕ್ಷಿಗಳು ಸತ್ತು ಹೋಗ್ಬಿಡ್ತಾರೆ ವಯಸ್ಸಾಗಿರೋರು ಮತ್ತೇನೋ ಕಾರಣಕ್ಕೆ. ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಇವತ್ತೇನು ಕಾಣಿಸ್ತಾ ಇದಾವೆ ಅವು ಬೇರೆ ಬೇರೆ ಕಾರಣದಿಂದ ಸಮಸ್ಯೆಗೆ ಒಳಗಾಗ್ತವೆ. ಇದೆಲ್ಲದೂ ನಾಳೆ ಕೋರ್ಟ್ ಅಲ್ಲಿ ಡೌಟ್ ಆಫ್ ಬೆನಿಫಿಟ್ ಅಂತ ಏನು ಕೊಡ್ತಾರೆ ಅಪರಾಧಿಗೆ, ಅದೆಲ್ಲದಕ್ಕೂ ಅವಕಾಶ ಆಗ್ಬಿಡುತ್ತದು. ಹಾಗಾಗಿ ಫಾಸ್ಟ್ ಆಗಿ ನಡೆಸೋದು ಒಂದೇ ಒಂದು ಮೂಲ ವಿಚಾರ ತಗೊಂಡು, ಮತ್ತೆ ಜುಡಿಷಿಯರಿ ಸಿಸ್ಟಮ್ ಅಲ್ಲೂ ಒಂದು ಪಾಯಿಂಟ್ ಇದು ತಮ್ಗೆ ಹೇಳ್ತೀನಿ. ಕೆಲವು ಜಡ್ಜಸ್ 4-5 ಇಂಪಾರ್ಟೆಂಟ್ ಒಂದು ಎವಿಡೆನ್ಸ್ ಕಂಡ್ರೆ ಸಾಕು, ಕನ್ವಿಕ್ಷನ್ ಮೈಂಡ್ ಇರೋರು ಕನ್ವಿಕ್ಷನ್ ಮಾಡ್ಬಿಡ್ತಾರೆ. ಕೆಲವ್ರಿಗೆ 10 ಎವಿಡೆನ್ಸ್ ಅವ್ರಿಗೆ ಕಣ್ಣಿಗೆ ಕಂಡ್ರು 11ನೇ ಸಿಕ್ಲಿಲ್ಲ ಅಂತ ಅಕ್ವಿಟ್ ಮಾಡಿರೋ ಅವಕಾಶಗಳು ಬೇಕಾದಷ್ಟು ಇದಾವೆ. ಆ ಒಂದು ಮೆಂಟಾಲಿಟಿನೂ ಇದ್ರಲ್ಲಿ ಇನ್ವಾಲ್ವ್ ಆಗುತ್ತೆ. ಮತ್ತೆ ಈಗ ಈ ಮೀಡಿಯಾ ಟ್ರಯಲ್ಲು ಮತ್ತೆ ಪಬ್ಲಿಕ್ ಟ್ರಯಲ್ ಜಾಸ್ತಿ ಆಗಿರೋದ್ರಿಂದ ಅವರು ಎಲ್ಲ ಒತ್ತಡದಲ್ಲಿ ಸಿಗಾಕಂತಾರೆ ಅನ್ನೋದು ಪ್ರಶ್ನೆ ಇದೆ. ಈಗ ಇವತ್ತು ಜುಡಿಷಿಯರಿನೂ ಈ ಒತ್ತಡದಲ್ಲಿ ಸಿಗಾಕಂತಾರೆ. ಹಾಗಾಗಿ ಫಾಸ್ಟ್ ಆಗಿ ಮುಗಿಸೋದ್ರಿಂದ ಇದು ಬೇಗ ಒಂದು ಒಳ್ಳೆ ತೀರ್ಮಾನಕ್ಕೆ ಬರೋಕ್ ಅವಕಾಶ ಇರುತ್ತೆ. ಇನ್ವೆಸ್ಟಿಗೇಷನ್ ಮಾಡಿದವ್ರಿಗೂ ಸಮಾಧಾನ ಆಗುತ್ತೆ, ಮತ್ತೆ ಮೃತರ ಕುಟುಂಬಕ್ಕೂ ಒಂದು ನ್ಯಾಯ ಸಿಕ್ದಂಗೆ ಆಗುತ್ತೆ ಅನ್ನೋದು ಅಭಿಪ್ರಾಯ. ವೆಲ್ ಸರ್, ವೆಲ್. ಮಂಜುಳಾ ಮೇಡಮ್ ಆಗ್ಲೇ ಮಾಹಿತಿಯನ್ನ ಕೊಡ್ತಾ ಇದ್ರಿ, ಕಂಟಿನ್ಯೂ ಮಾಡಿ ಮೇಡಮ್.
ಸರ್ ಏನಂತಂದ್ರೆ ಇದನ್ನಂತ್ರ ಸೆಷನ್ ಕೋರ್ಟ್ ಟ್ರಯಲ್ ಮಾಡುತ್ತೆ ಈ ಕೇಸನ್ನ. ಈಗ ಅಡಿಷನಲ್ ಚಾರ್ಜ್ ಶೀಟ್ ಆದ್ರೂ ನಾಳೆ ಹಾಕ್ತಾರೆ. ಈ ಅಡಿಷನಲ್ ಚಾರ್ಜ್ ಶೀಟ್ ಅಲ್ಲಿ ಏನಿದೆ ಅಂತಂದ್ರೆ ಮುಖ್ಯವಾಗಿ FSL ರಿಪೋರ್ಟ್ಸ್ ಇದೆ ಸರ್. ಏನ್ ರಿಟ್ರೀವ್ ಆಗಿರ್ತಕ್ಕಂತ ಫೋಟೋಸ್ ಗಳು ಯಾರ ಮೊಬೈಲ್ ಇಂದ ಯಾರಿಗೆ ಹೋಗಿದ್ದು, ಯಾವಾಗ ತೆಗ್ದಿದ್ದು, ಯಾವ ಸಮಯದಲ್ಲಿ ತೆಗ್ದಿದ್ದು, ಯಾರ್ಯಾರು ಇದ್ರು ಆ ಸಮಯದಲ್ಲಿ. ಸೊ ಇಂಥ ಮಾಹಿತಿಗಳು ಒಳಗೊಂಡಂತಹ ಅಡಿಷನಲ್ ಚಾರ್ಜ್ ಶೀಟ್ ಇದಾಗಿದೆ. ನಾವು ಮೊದಲನೇ ಚಾರ್ಜ್ ಶೀಟ್ ಅಲ್ಲಿ ಕ್ವಾಂಟಿಟಿಯನ್ನ ನೋಡಿದ್ವಿ, ಕ್ವಾಲಿಟಿಯನ್ನ ನೋಡ್ಲಿಲ್ಲ. 4303 ಪುಟಗಳಿರ್ತಕ್ಕಂಥ ಚಾರ್ಜ್ ಶೀಟ್ ಅಲ್ಲಿ ಕರೆಕ್ಟ್ ಆಗಿ ಒಂದು ಎಕ್ಯೂ ಸ್ಟೇಟ್ಮೆಂಟ್ ಹಾಕಿರ್ಲಿಲ್ಲ ಅವರು. ಸೊ ದರ್ಶನ್ ಅವ್ರ ರೋಲ್ ಅವರ ಒಂದು ಎಕ್ಯೂ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹೇಳಿದಾರೆ ಅಂದ್ರೆ, ನನಗೆ ಯಾರೋ ಬಂದ್ ಹೇಳಿದ್ರು, ನನಗ್ ಅವಾಗ ಗೊತ್ತಾಯ್ತು ಅಂತ. ಸೊ ಸ್ಪಾಟ್ ಅಲ್ಲಿ ಇಲ್ದೇ ಇರೋದನ್ನ ಯಾವ ಒಂದು ಅಂಶವನ್ನು ಕೂಡ ಎಕ್ಯೂ ಸ್ಟೇಟ್ಮೆಂಟ್ ಅಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ತೋರಿಸಿರ್ಲಿಲ್ಲ. ಆದ್ರೆ ಈ ಚಾರ್ಜ್ ಶೀಟ್ ಅಲ್ಲಿ ನಾಳೆ ಸಬ್ಮಿಟ್ ಮಾಡಿದ್ಮೇಲೆ ನಮ್ಗೆ ಇನ್ನೂ ಕೂಡ ಡೆಪ್ತ್ ಆದ ಮಾಹಿತಿ ಸಿಗುತ್ತೆ ಸರ್. ಈಗ ನಮಗ್ ಸಿಕ್ಕಿರ್ತಕ್ಕಂತ ಮಾಹಿತಿ ಪ್ರಕಾರ ಕೇವಲ FSL ರಿಪೋರ್ಟ್ಸ್ ಪ್ಲಸ್ ರಿಟ್ರೀವ್ ಆಗಿರ್ತಕ್ಕಂತ ಫೋಟೋಸ್ಗಳು, ಆಮೇಲೆ ಆ ಒಂದು ಈ ವಿಚಾರಗಳಿಗೆ ಸಂಬಂಧಪಟ್ಟಿರ್ತಕ್ಕಂತ ಟೆಕ್ನಿಕಲ್ ಎವಿಡೆನ್ಸಸ್ ಗಳನ್ನ ನಾವು ಇದ್ರಲ್ಲಿ ನೋಡಿದೀವಿ. ಸೊ ಇದೆಲ್ಲ ಕಂಪ್ಲೀಟ್ಲಿ ಇದು ಕೂಡ ನಮ್ಮ ಜುಡಿಷಿಯರ್ಗೂ ಕೂಡ ಒಂದು ಚಾಲೆಂಜ್ ಅಂತ ಹೇಳ್ಬೋದು ಸರ್. ಇದು ಕಂಪ್ಲೀಟ್ ಆಗಿ ಸರ್ಕಮ್ಸ್ಟೆನ್ಸಸ್ ಎವಿಡೆನ್ಸ್ ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ನಿಂತಿರ್ತಕ್ಕಂತ ಕೇಸು. ಇದನ್ನ ನಮ್ಮ ನ್ಯಾಯಾಲಯಗಳು ಯಾವ ರೀತಿ ತಗೊಳ್ತವೆ, ಯಾವ ರೀತಿ ಬೈಂಡಿಂಗ್ ಮಾಡ್ತಾವೆ ಅನ್ನೋದು ಕೂಡ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನೋಡ್ಬೇಕು. ಆದ್ರೆ ಪ್ರಸ್ತುತ ಇಲ್ಲಿ ತನಕ ನಿಂತಿರ್ತಕ್ಕಂತ ಎಲ್ಲ ಟ್ರಯಲ್ಗಳು, ಎಲ್ಲ ಕೇಸಸ್ಗಳಿಗೆ ಕಂಪೇರ್ ಮಾಡಿದ್ರೆ ಯಾವುದೇ ರೀತಿ ಐ ವಿಟ್ನೆಸಸ್ ಗಳು ಇಲ್ಲ ಈ ಕೇಸಲ್ಲಿ. ನಾವು ಮೊದಲಿಂದನೂ ಕೂಡ ಚರ್ಚೆ ಮಾಡ್ಕೊಂಡು ಬಂದಿರೋದೇ ಇದೇ ವಿಚಾರ. ಸೊ ಇದು ಜುಡಿಷಿಯರಿಗೂ ಕೂಡ ಒಂದು ಹೊಸ ಕೇಸು, ನಮ್ಮೆಲ್ಲ ಒಂದು ವಕೀಲರ ಬಳಗಕ್ಕೂ ಕೂಡ ಒಂದು ಹೊಸ ಕೇಸು, ಮತ್ತೆ ಜನಸಾಮಾನ್ಯರಿಗೂ ಕೂಡ ಒಂದು ಹೊಸ ಕೇಸು ಸರ್. ಇದರ ನಾವು ಕೂಡ ದಿನಕ್ಕೂ ಒಂದೊಂದು ರೋಚಕ ಸತ್ಯಗಳು ಇದರಿಂದ ಹೊರಬರ್ತಿರೋದ್ರಿಂದ ಸೊ ಯಾರು ಕೂಡ ಕನ್ಕ್ಲೂಷನ್ ಬರ್ದೇ ಇರೋ ತರ ಆಗಿದೆ. ನಾವ್ ಇಲ್ಲಿ ತನಕ ಡಿಸ್ಕಸ್ ಮಾಡಿದ್ದೇನಂತಂದ್ರೆ, ಫಸ್ಟ್ ಚಾರ್ಜ್ ಶೀಟ್ ಅಲ್ಲಿ ದರ್ಶನ್ ಅವ್ರ ರೋಲ್ ಅನ್ನ ಕೇಳ್ಪಟ್ರು, ಅವರು ಮರ್ಡರ್ ಸ್ಪಾಟ್ ಅಲ್ಲಿ ಇರ್ಲಿಲ್ಲ ಅಂತ. ಹೌದು. ಸೊ ಮರ್ಡರ್ನ ಯಾರು ನೋಡಿಲ್ಲ ಅಂತ ಕಂಪ್ಲೀಟ್ ಆಗಿ ಇದ್ರದ್ದು ಮೋಟಿವ್ ಪವಿತ್ರ ಅವ್ರಿಗೆ ತೋರಿಸಿದ್ರು. ಸೊ ಉಳಿದವ್ರು ಎಲ್ರು ಕೂಡ ಅಪ್ರೂವರ್ಗಳು ದುಡ್ಡು ಕೊಟ್ರು ಅಂತ ಇನ್ವೆಸ್ಟಿಗೇಷನ್ ಆಫೀಸರ್ ಮುಂದೆ ಸಲೆಂಡರ್ ಆದವ್ರು ಇದ್ರು. ಮತ್ತೆ ಅವನನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡ್ ಬರೋದಕ್ಕೆ ದರ್ಶನ್ ಆಪ್ತ ಸಹಾಯಕರು ಸ್ವಲ್ಪ ಜನ ಸಹಾಯ ಮಾಡಿದ್ರು. ಸೊ ಈ ತರ ಬೇರೆ ಬೇರೆ ಎಲ್ರ ರೋಲ್ಗಳನ್ನ ತೋರಿಸ್ತಾ ಹೋದಾಗ ದರ್ಶನ್ ಅವ್ರ ರೋಲ್ ತುಂಬಾ ಕಡಿಮೆ ಇತ್ತು ಸರ್ ಲಾಸ್ಟ್ ಚಾರ್ಜ್ ಶೀಟ್ ಅಲ್ಲಿ. ಸೊ ಈ ಚಾರ್ಜ್ ಶೀಟ್ ಅಲ್ಲಿ ನಮ್ಮೆಲ್ಲರ ನಿರೀಕ್ಷೆ ಏನಂತಂದ್ರೆ, ಎಲ್ರು ಡಿಸ್ಕಷನ್ ಮಾಡಿದೆ, ಮೀಡಿಯಾದಲ್ಲಿ ಗೊತ್ತಾಗಿದೆ, ಜನಸಾಮಾನ್ಯರಲ್ಲಿ, ಅಧಿಕಾರಿಗಳಲ್ಲಿ, ನ್ಯಾಯಾಲಯಗಳಲ್ಲಿ, ಇದ್ರಲ್ಲೆಲ್ಲ ಡಿಸ್ಕಷನ್ ಆಗಿರೋದ್ರಿಂದ ಇಲ್ಲ ಸ್ವಲ್ಪ ಪೊಲೀಸರಾಗಿರ್ಬೋದು, ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಆಗಿರ್ಬೋದು, ಪ್ರಾಸಿಕ್ಯೂಷನ್ ಆಗಿರ್ಬೋದು, ಈ ಚಾರ್ಜ್ ಶೀಟ್ ಅಲ್ಲಿ ಅಡಿಷನಲ್ ಚಾರ್ಜ್ ಶೀಟ್ ಅಲ್ಲಿ ತುಂಬಾ ಕ್ಲೆವರ್ ಆಗಿ ರೋಲ್ ಪ್ಲೇ ಮಾಡಿದೆ ಅಂತ ನನ್ನ ಅನಿಸಿಕೆ. ವೆಲ್ ಮೇಡಮ್, ವೆಲ್. ಎಸ್ ವೀಕ್ಷಕರೇ, ಗಮನಿಸ್ತಾ ಇದ್ರಿ, ಒಂದ್ ಕಡೆಯಲ್ಲಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎರಡನೇ ಚಾರ್ಜ್ ಶೀಟ್ ಅಂತ ಹೇಳಿದ್ರೆ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡೋಕೆ ಈಗಾಗಲೇ ಪೊಲೀಸರು ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ. ತಯಾರಿಗಳು ಜೋರಾಗಿ ನಡೆದಿವೆ. ಕಾದ್ ನೋಡ್ಬೇಕು ಎಷ್ಟೊತ್ತಿಗೆ ಸಲ್ಲಿಕೆ ಆಗುತ್ತೆ ಅಂತ ಹೇಳಿ. ಕೊಲೆ ಆರೋಪಿ ನಟ ದರ್ಶನ್ ವಿರುದ್ಧ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋಕೆ ಪೊಲೀಸರು ತಯಾರಿಯನ್ನ ಮಾಡ್ಕೊಂಡಿದ್ರು. ಹಾಗೆಯೇ ಮುಂದಿನ ಹಂತದಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತಾರೆ ಕೋರ್ಟ್ಗೆ. ಇದೇ ವಿಚಾರವಾಗಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಹಾಗೆಯೇ ನಾವು ಚರ್ಚೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ಅವಶ್ಯಕತೆ ಇದೆಯಾ ಎನ್ನುವುದಾಗಿ ಏನು ಚರ್ಚೆ ಆಗ್ತಾ ಇತ್ತು. ಎಸ್ ಹರಿಪ್ರಸಾದ್ ಸರ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಈ ಪ್ರಕರಣದಲ್ಲಿ ವಿಶೇಷ ನ್ಯಾಯಾಲಯದ ಅವಶ್ಯಕತೆ ಇದೆಯಾ ಸರ್, ಹೇಗೆ ಸರ್? ವಿಶೇಷ ಅನ್ನೋದಕ್ಕಿಂತ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅವಶ್ಯಕತೆ ಇದೆಯಲ್ಲ ಅಂತಕ್ಕಂಥದ್ದು ಸಾಕಷ್ಟು ಮೀಡಿಯಾದಲ್ಲಿ ವಿಚಾರ ಆಯಿತು. ಮತ್ತು ನಮ್ಮ ಒಂದು ಕೋರ್ಟು ವಲಯದಲ್ಲೂ ಸಹ ಸಾಕಷ್ಟು ವಿಚಾರ ಆಯಿತು. ಬಟ್ ಇಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ನೋಡೋದಾದರೆ, ನಮ್ಮ ಸಾಹೇಬ್ರು ಹೇಳ್ತಾ ಇದ್ರು, ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲೂ ಇದು ಆಗೋದು ಕಷ್ಟ ಇದೆ. ಏನಕ್ಕೆಂದರೆ ಇಲ್ಲಿ ಸಾಕ್ಷಿಗಳು ಎಷ್ಟಿರೋದು, ಒಟ್ಟು ಅವಲೇ ಪ್ರಸ್ತಾಪ ಮಾಡಿದಂಗೆ ಒಟ್ಟು 231 ಸಾಕ್ಷಿಗಳು. ಓಕೆ. ಅದರಲ್ಲಿ ಕೆಲವು ಅಧಿಕಾರಿಗಳಿದ್ದಾರೆ, ಕೆಲವು ಬೇರೆ ಬೇರೆ ವರ್ಗದ ಜನ ಇದ್ದಾರೆ. ಸೊ ಇವನ್ನೆಲ್ಲ ಒಟ್ಟಿಗೆ ಕುಣಿಸಿ ಮಾಡಲಿಕ್ಕೆ ದಿವಸಕ್ಕೆ ಒಬ್ಬೊಬ್ಬರನ್ನ ಸಾಕ್ಷಿನ ಕರೆಸಿದ್ರು, ಗೌರ್ಮೆಂಟ್ ರಜೆಗಳನ್ನ ಹೊರತುಪಡಿಸಿ 365 ದಿವಸದಲ್ಲಿ ಅಂತಲ್ಲ. ನಮ್ಮ ಫಾಸ್ಟ್ ಟ್ರ್ಯಾಕ್ ಕೋರ್ಟು ಕಾನ್ಸೆಪ್ಟೇ ಚೇಂಜ್ ಆಗೋಗ್ತದೆ. ಓಕೆ. ಅಷ್ಟು ಸಾಕ್ಷಿಗಳಿದೆ, ಮತ್ತು ಡಿಫ್ರೆಂಟ್ ಸ್ಟೇಟ್ಮೆಂಟ್ಗಳಾಗಿದೆ, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಬರಬೇಕಾಗುತ್ತೆ. ಹೌದು. ಈಗ ಇಲ್ಲಿ RTO ಅಧಿಕಾರಿಗಳು ಸಹ ಇದ್ದಾರೆ, ವಾಹನಕ್ಕೆ ಸಂಬಂಧಪಟ್ಟ RTO ಇದ್ದಾರೆ.
ವೈದ್ಯರಿದ್ದಾರೆ, ಡಾಕ್ಟರ್ಸ್ ಇದ್ದಾರೆ. ಡಾಕ್ಟರ್ಸ್ ಇದ್ದಾರೆ. ಇದಕ್ಕೆ ಸಪೋರ್ಟಿವ್ ಆಗಿರ್ತಕ್ಕಂಥ ಜನಗಳು ಬರಬೇಕಾಗುತ್ತೆ, ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಬರಬೇಕಾಗುತ್ತೆ. ಸೊ ಅವ್ರನ್ನೆಲ್ಲ ಕರೆದು ಕುಂಡಿಸ್ತೀವಿ, ಎಲ್ಲ ಸಾಕ್ಷಿಗಳು ಹೇಳಿಸ್ತೀವಿ. ಮತ್ತು ಎಲ್ಲ ಸಾಕ್ಷಿಗಳು ಆ ಟ್ರೈಗಳು ನಡೆದಂಥ ಸಂದರ್ಭದಲ್ಲಿ ಅದನ್ನು ನ್ಯಾಯಾಧೀಶರು ಸಹ ಅದನ್ನೆಲ್ಲ ಅರ್ಥೈಸ್ಕೊಂಡು ಅವರ ವಿವೇಚನೆ ಆಧಾರದ ಮೇಲೆ ಜಜ್ಮೆಂಟ್ ಕೊಡಬೇಕು ಅಂತಂದ್ರೂ ನಮ್ಮ ಫಾಸ್ಟ್ ಟ್ರ್ಯಾಕ್ ಕಾನ್ಸೆಪ್ಟ್ ಏನಿದೆ ಆ ಕಾನ್ಸೆಪ್ಟ್ ಇದಕ್ಕೆ ಅಪ್ಲೈನೇ ಆಗಲ್ಲ. ಆ ಥರದ ಒಂದು ಪ್ರಕರಣ, ಅಷ್ಟು ಸಾಕ್ಷಿಗಳು, ಮೋಸ್ಟ್ ಆಫ್ ಆಲ್ ನನಗೆ ಗೊತ್ತಂಗೆ ಇಷ್ಟು ಸಾಕ್ಷಿಗಳು ನಮ್ಮ ಕರ್ನಾಟಕದಲ್ಲಿ ಇಂಥ ಒಂದು ಪ್ರಕರಣಗಳೆಲ್ಲೂ ಆಗಿಲ್ಲ ಇದುವರೆಗೂ. ಸೊ ಆ ಥರ ಇದು ಒಂಥರ ತುಂಬ ಕಾಂಪ್ಲೆಕ್ಸಿವ್ ನೇಚರ್ ಇರ್ತಕ್ಕಂಥ ಮತ್ತು ಸಾಕ್ಷಿಗಳ ವಿಚಾರದಲ್ಲೂ ಸಹ ವಿಭಿನ್ನ ವಿಶಿಷ್ಟ ಸಾಕ್ಷಿಗಳನ್ನು ಹೊಂದಿರತಕ್ಕಂಥ ಒಂದು ಪ್ರಕರಣ ಆಗಿರೋದ್ರಿಂದ ಸೊ ಮತ್ತು ಇಡೀ ರಾಜ್ಯನೇ ಈ ಪ್ರಕರಣವನ್ನು ಗಮನಿಸ್ತಾ ಇರೋದ್ರಿಂದ ಸೊ ಇದಕ್ಕೇನೋ ಒಂದು ವಿಶೇಷ ಒತ್ತು ಕೊಟ್ಟು ಇದನ್ನು ಪ್ರಕರಣ ಬೇಗ ಮುಗಿಸ್ಬೇಕು. ಏನಕ್ಕೆಂದ್ರೆ ಸಾಹೇಬ್ರು ಹೇಳ್ತಾ ಇದ್ದಾರೆ ಅವಾಗಲೇ, ಲೋಕೇಶ್ ಸರ್, ಇದು ಮಾಡೆಲ್ ಆಗುತ್ತೆ ಈ ಕೇಸು. ಒಂದು ಯಾವ ಥರ ಅಂತಂದರೆ ಆರೋಪಿಗಳು ಮಾಡಿರ್ತಕ್ಕಂಥ ಕೃತ್ಯಗಳು ಸಾಕ್ಷಿಗಳ ಆಧಾರದ ಮೇಲೆ ಸತ್ಯ ಅಂತಕ್ಕಂಥದ್ದು ಒಂದಾದರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಳ್ಳೆ ಹೆಸರು ಬರುತ್ತೆ, ಮತ್ತು ನ್ಯಾಯಕ್ಕೆ ಬೆಲೆ ಇದೆ ಅಂತಕ್ಕಂಥದ್ದು ಇದು ಬರುತ್ತೆ. ಆತನನ್ನು ಕೂಡ ಎಷ್ಟು ಜನ ಮಾಡೆಲ್ ಅಂತ ಪೂಜಿಸೋರು ಇದ್ದಾರೆ ಸರ್. ಹೌದು, ಖಂಡಿತ. ಸೊ ಇಲ್ಲ ಅಂತಂದರೆ ಸೊ ನ್ಯಾಯಾಂಗದ ಬಗ್ಗೆ ಜನಗಳಿಗೆ ಏನು ಕಲ್ಪನೆ ತಿಳ್ಕೊಬೇಕು, ಅದೊಂದು ನ್ಯಾಯಾಂಗ ಅಶಕ್ತವೋ ಶಕ್ತವೋ ಅಥವಾ ಹಣೆ ಬರೋ ಅಂತಕ್ಕಂಥದ್ದು, ಸಾಮಾನ್ಯ ಜನ ಹಣೆ ಬರೋ ಅಂತಕ್ಕಂಥದ್ದು ನಂತರದಲ್ಲಿ ನಿರ್ಧಾರ ಆಗ್ತಕ್ಕಂಥ ಒಂದು ವಿಚಾರ ಸರ್. ವೆಲ್ ಸರ್. ಲೋಕೇಶ್ವರ್ ಸರ್, ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಈಗ ಪೊಲೀಸರು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಸರ್. ಹಾಗೆಯೇ ಈ ಪ್ರಕರಣದ ತನಿಖೆ ವಿಚಾರವಾಗಿ ನಾವು ಆಗಲೇ ಮಾತನಾಡ್ತಾ ಇದ್ವಿ. ಪೊಲೀಸರು ಯಾವ ರೀತಿಯಾಗಿ ತನಿಖೆ ಮಾಡಿದ್ರು, ಎಷ್ಟೆಲ್ಲ ಸಾಕ್ಷಿಗಳನ್ನ ಕಲೆ ಹಾಕಿದ್ರು, ಸಾಕಷ್ಟು ಸ್ಥಳ ಮಹಜರು ಪ್ರಕ್ರಿಯೆಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಅವರು ಕಲೆ ಹಾಕಿರುವಂತ ಸಾಕ್ಷಿಗಳು ಈ ಪ್ರಕರಣದಲ್ಲಿ ಎಷ್ಟು ಗಂಭೀರತೆಯನ್ನ ಪಡೆದುಕೊಳ್ಳುತ್ತೆ ಸರ್? ಗೊತ್ತಿದೆಯೋ ಇಲ್ವೋ, ಕೋರ್ಟು ಯಾವುದೇ ಕೋರ್ಟು ಅವ್ರದ್ದು ಕಾಲಿಂಗ್ಸ್ ಮುಗಿಯೋಷ್ಟೊತ್ತಿಗೆ 12 ಗಂಟೆ ಆಗುತ್ತೆ. ಓಕೆ. ಎಲ್ಲಾ ಕೇಸ್ಗಳದ್ದು ಕಾಲಿಂಗ್ಸ್ ಆಗೋದಕ್ಕೆ ಮಿನಿಮಮ್ 11ಕ್ಕೆ ಶುರು ಆದ್ರೆ 12 ಆಗುತ್ತೆ, 12:15 ಆಗುತ್ತೆ ಕಾಲಿಂಗ್ಸ್ಗೆ. ಫಸ್ಟ್ ಯಾವ್ಯಾವ ಕೇಸ್ ಅವತ್ತಿದೆ ಅನ್ನೋದು ಮತ್ತು ಅದು ಹೇಳಕ್ಕೇನೆ 1-1.5 ಗಂಟೆ ತಗೊಂತಾರೆ ಕೋರ್ಟ್ ಅಲ್ಲಿ. ಮತ್ತೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಅಲ್ಲಿ ನನ್ಗೂ ಗೊತ್ತಿರಂಗೆ ನಮ್ಮ ಲಾಯರ್ ಸಾಹೇಬ್ರು ಹೇಳಿದಾಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಕೊಟ್ರು ಅಲ್ಲಿ ಸಿಬ್ಬಂದಿ ಕೊರತೆಗಳು ಇನ್ನೂ ಸೆಟ್ಲ್ ಆಗಿಲ್ಲ. ಮತ್ತೆ ಜಡ್ಜಸ್ ಫ್ರೀಕ್ವೆಂಟ್ ಆಗಿ ಚೇಂಜ್ ಆಗ್ಬಿಡ್ತಾರೆ. ಅದು ಒಂದು ನಾನು ನೋಡ್ದಂಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟಿನ ಸಮಸ್ಯೆಗಳಲ್ಲಿ. ಮತ್ತೆ ಫೆಸಿಲಿಟೀಸ್ ಸರಿಯಾಗಿ ಇಲ್ಲ ಅಲ್ಲಿ. ಈಗೀಗ ಒಂದಷ್ಟು ಮಾಡಿದ್ದಾರೆ, ಬಟ್ ಅಷ್ಟೊಂದು ಆಗಿಲ್ಲ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಅಲ್ಲಿ. ಹಾಗಾಗಿ ಅಲ್ಲೂ ಏನಂದ್ರೆ ಬೇರೆ ಕಡೆ 10 ವರ್ಷ ನಡೆಯೋದಿಲ್ಲ, 2 ವರ್ಷ 3 ವರ್ಷಕ್ಕಾರ ಮುಗೀತಂತ ಒಂದು ಧೈರ್ಯ ಹೇಳ್ಬೋದು ಅಷ್ಟೇ ನಾವು. ಫಾಸ್ಟ್ ಟ್ರ್ಯಾಕ್ ಕೋರ್ಟಿನ ಸಮಸ್ಯೆ ಒಂದು ನಾನು ಹೇಳಿದ್ರು ನಾನು ಈ ಪ್ರಾಬ್ಲಮ್ ಅಲ್ಲಿ ಇದೆ ಮಾಡಕ್ಕೆ. ಮತ್ತೆ ಈ ತನಿಖೆ ವಿಚಾರಗಳು ಏನಾಗುತ್ತೆ, ಈ ತರ ಸೆಲೆಬ್ರಿಟೀಸ್ ವಿಚಾರದಲ್ಲಿ ಎಲ್ಲವೂ ಸೂಕ್ಷ್ಮವಾಗಿರೋದ್ರಿಂದ ಅಲ್ಲಿ FSL ಅಧಿಕಾರಿಗಳು ಇರ್ಬೋದು, ಮೆಡಿಕಲ್ ಆಫೀಸರ್ಸ್ ಇರ್ಬೋದು, ಅಥವಾ RTOದವ್ರು ಯಾರ್ಯಾರು ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ ಎಲ್ಲರೂ ತುಂಬಾ ಗಂಭೀರವಾಗಿ ಇದನ್ನ ಇಟ್ಕೊಂಡು ಮಾಡ್ಬೇಕಾಗುತ್ತೆ. ಹಾಗಾಗಿ ಅವ್ರ ರಿಪೋರ್ಟ್ಸ್ ಗಳು ನೋಡಿ ಈಗೀಗ ಬಂದಿದ್ದಾವೆ, ಈಗ ಕೊಡ್ತಾ ಇದ್ದಾರೆ. ಬೇರೆವು ಬರೋ ಫಾಸ್ಟ್ ಅಲ್ಲಿ ಇವು ಬಂದಿದೆ ಅಂತ ನಾನು ಒಪ್ಕೊಳ್ಳೋದಿಲ್ಲ. ಇವಕ್ಕೆ ತುಂಬಾ ಟೈಮ್ ತಗೊಂಡಿರ್ತಾರೆ, ಚರ್ಚೆ ಎಲ್ಲ ಮಾಡಿ ಆಗಿ ಒಂದ್ ಹಂತಕ್ಕೆ ಬಂದ್ಮೇಲೆ ಬಂದಿರುತ್ತೆ ರಿಪೋರ್ಟ್ಸ್ ಗಳು. ಈಗ ಅದಕ್ಕೆ ಅಡಿಷನಲ್ ಆಗಿ ಸೇರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಆವತ್ತಿನ ಒಂದು ಪ್ರಶ್ನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ನಲ್ಲ, ಇವೆಲ್ಲ ಇದ್ರು ಮಿನಿಮಮ್ ಇಂಥ ಕೇಸಸ್ ಅಲ್ಲಿ ಒಂದಾದ್ರೂ ಐ ವಿಟ್ನೆಸಸ್ ಅನ್ನೋದು ಎಲ್ಲಾದ್ರೂ ನಮ್ಗೆ ಅವಕಾಶ ಇದ್ದಿದ್ರೆ ಒಂದು ಸ್ಟ್ರೆಂತ್ ಜಾಸ್ತಿ ಆಗ್ತಿತ್ತು ಈ ಕೇಸಲ್ಲಿ. ಇದರಲ್ಲಿ 99% ಎಲ್ಲ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್ ಮತ್ತೆ ಟೆಕ್ನಿಕಲ್ ಎವಿಡೆನ್ಸಸ್. ಆ ಸಾಕ್ಷಿಗಳ ಒಂದು ಕೊರಾಬ್ರೇಷನ್ ಟೆಕ್ನಿಕಲ್ ಎವಿಡೆನ್ಸ್ ಜೊತೆ ಆದ್ರೆ ಮಾತ್ರ ಕೋರ್ಟ್ಗಳು ನಂಬ್ತವೆ. ಅದಕ್ಕೆ ಐಒದು ರಿಸ್ಕ್ ಜಾಸ್ತಿ ಇಲ್ಲಿ. ಐಒ ರಿಸ್ಕ್ ಎಷ್ಟು ವೆಲ್ ಎಸ್ ಸರ್, ಮುಂದಿನ ಹಂತದಲ್ಲಿ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಮಂಜುಳಾ ಮೇಡಮ್, ಈಗ ಗಮನಿಸ್ತಾ ಇದ್ರಿ FSL ರಿಪೋರ್ಟ್ ಆಗಿರ್ಬೋದು ಅಥವಾ ಟೆಕ್ನಿಕಲ್ ಎವಿಡೆನ್ಸ್ಗಳಾಗಿರ್ಬೋದು ಈ ಪ್ರಕರಣದಲ್ಲಿ ಎಷ್ಟು ಪ್ರಭಾವವನ್ನು ಬೀರ್ಬೋದು ಮೇಡಮ್?
ಸರ್, ಇತ್ತೀಚಿನ ಸರ್ವೋಚ್ಚ ನ್ಯಾಯಾಲಯಗಳ ತೀರ್ಪುಗಳನ್ನ ಮತ್ತೆ ಕಳೆದ ಸಮಯದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳನ್ನ ಪರಿಶೀಲಿಸಿದ್ರೆ ಅವರು ಟೆಕ್ನಿಕಲ್ ಎವಿಡೆನ್ಸಸ್ ಗೆ ಅಂತ ಪ್ರಾಮುಖ್ಯತೆ ಕೊಟ್ಟಿರ್ತಕ್ಕಂತ ಯಾವ ಜಜ್ಮೆಂಟ್ಸ್ ಗಳನ್ನು ನಾವು ನಿರೀಕ್ಷಿತ ಮಟ್ಟದಲ್ಲಿ ನೋಡಿಲ್ಲ ಸರ್ ಇಲ್ಲಿ ತನಕ. ನಾನು ಅದಕ್ಕೆ ಮೊದಲನೇದಾಗಿ ಹೇಳ್ದೆ, ಎಲ್ರಿಗೂ ಕೂಡ ಹೊಸ್ತಿದು ಹೇಗ್ ತಗೊಳ್ತಾರೆ ಅಂತ. ಸೊ ಈ FSL ರಿಪೋರ್ಟ್ಸ್ ಗಳು ಏನಿದೆ ಅಲ್ಲ ಸರ್, ಲಾಸ್ಟ್ ಟೈಮು ಸೀನಿಯರ್ ಅಡ್ವೊಕೇಟ್ ಸಿ ವಿ ನಾಗೇಶ್ ಸರ್ ಕಂಪ್ಲೈ ಮಾಡಿರೋ ಹಾಗೆ ಬೇಲ್ ಆರ್ಗ್ಯುಮೆಂಟ್ಸ್ ಅಲ್ಲಿ ಶೂ ಮೇಲೆ ಶೂ ಹಾಕಿರ್ಲಿಲ್ಲ ಅಂತ ಅಕ್ಯೂಸ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾರೆ. ಇವರು ಶೂ ರಿಕವರಿ ಮಾಡಿದ್ದಾರೆ. ಸೊ ಬಟ್ಟೆ ವಾಶ್ ಮಾಡಿರೋ ಬಟ್ಟೆಯಲ್ಲಿ ರಕ್ತದ ಕಲೆ ಇದೆ ಅಂತ ಹೇಳ್ತಾರೆ ಅಕ್ಯೂಸ್ ಸ್ಟೇಟ್ಮೆಂಟ್ ಅಲ್ಲಿ, ಬಟ್ ಅವ್ರದ್ದು ರಿಕವರಿ ಮಾಡಿರೋ ಶರ್ಟ್ ಮೇಲೆ ಕಲೆ ಇಲ್ಲ. ಸೊ ಈ ತರ ಕಾಂಟ್ರಾಡಿಕ್ಷನ್ ಸ್ಟೇಟ್ಮೆಂಟ್ಸ್ ಯಾವಾಗ ಚಾರ್ಜ್ ಶೀಟ್ ಅಲ್ಲಿ ಇರುತ್ತೆ ಅದು ಅಕ್ಯೂಸ್ಡ್ ಬೆನಿಫಿಟ್ ಆಗುತ್ತೆ ಸರ್. ಸೊ ಇದನ್ನ ಅಕ್ಯೂಸ್ ಸ್ಟೇಟ್ಮೆಂಟ್ ಅಲ್ಲಿ ಪ್ಲಸ್ ಬೇರೆ ಬೇರೆ ವಿಟ್ನೆಸ್ ಗಳು ಹೇಳಿರೋದನ್ನ ಕೋರ್ಟ್ ಬಾಕ್ಸ್ ಅಲ್ಲಿ ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅನ್ನೋದು ಮುಖ್ಯ, ಎವಿಡೆನ್ಸ್ ಬಾಕ್ಸ್ ಅಲ್ಲಿ. ಸೊ ಅದನ್ನೆಲ್ಲ ನಿರೀಕ್ಷಿತ ಮಟ್ಟದಲ್ಲಿ ಹೇಳಿದ್ರೆ ನಾವ್ ಇದ್ರಲ್ಲಿ ಕನ್ವಿಕ್ಷನ್ ನೋಡ್ಬೋದು ಸರ್. ಇಲ್ಲ ಅಂತಂದ್ರೆ ತುಂಬಾ ಸಾಧ್ಯತೆಗಳು ಕಡಿಮೆ. ಐ ವಿಟ್ನೆಸ್ ಗಳನ್ನೇ ಬೇರೆ ಬೇರೆ ಕಾಂಟ್ರಾಡಿಕ್ಷನ್ ಸ್ಟೇಟ್ಮೆಂಟ್ ಗಳನ್ನ ತಗೊಳ್ತಕ್ಕಂತ ವಕೀಲರ ನೈಪುಣ್ಯತೆಗಳನ್ನ ನಾವು ಕೋರ್ಟ್ ಟ್ರಯಲ್ ಅಲ್ಲಿ ನೋಡ್ತೀವಿ. ಇನ್ ಟೆಕ್ನಿಕಲ್ ಎವಿಡೆನ್ಸಸ್ ನ ಹೇಗೆ ಡಿನೈ ಮಾಡ್ತಾರೆ ಅನ್ನೋದನ್ನ ಕೂಡ ನಾವು ಮುಂದಿನ ದಿನಗಳಲ್ಲಿ ನೋಡ್ಬೋದು. ಮೊದಲನೇ ಪಾಯಿಂಟ್ ಸರ್. ಎರಡನೇ ಪಾಯಿಂಟ್ ಏನಂತಂದ್ರೆ, ಈ FSL ರಿಪೋರ್ಟ್ಸ್ ಯಾವ್ದಾದ್ರು ಅಂದ್ರೆ CCTV ಇರ್ಬೋದು, ಫೋಟೋಗ್ರಾಫ್ಸ್ ಇರ್ಬೋದು, ಮೊಬೈಲ್ ಇಂದ ರಿಟ್ರೀವ್ ಮಾಡಿರ್ತಕ್ಕಂತ ಅಂಶಗಳೇನಿದಾವಲ್ಲ ಒಂದು ಫಾರ್ಮೆಟ್ ಅಲ್ಲಿ ಹೋಗ್ಬೇಕು ಸರ್ ಅದು. ಸೊ ಕೆಲವು ನೋಟಿಸ್ ಗಳನ್ನ ಇಶ್ಯೂ ಮಾಡ್ಬೇಕು, ಅದಾದ್ಮೇಲೆ ಇವ್ರಿಗೆ ಪೊಲೀಸರ್ ರಿಪ್ಲೈ ಬರ್ಬೇಕು, ಇವ್ರು ಹೇಗೆ ಹ್ಯಾಂಡ್ ಓವರ್ ಮಾಡಿದ್ರು. ಸೊ ಈ ಪ್ರೊಸೀಜರ್ ಅನ್ನ ಇನ್ವೆಸ್ಟಿಗೇಷನ್ ಆಫೀಸರ್ ಕಂಪ್ಲೈ ಮಾಡಿದಾರಿಲ್ಲ ಅನ್ನೋದು ಫಸ್ಟ್ ಪಾಯಿಂಟ್. ಹೌದು. ಸೊ ಇದೆಲ್ಲ ಕಂಪ್ಲೈ ಮಾಡಿದ್ರೆ ಮಾತ್ರ ಎವಿಡೆನ್ಸ್ ಗೆ ಕಾನೂನಲ್ಲಿ ಮಾನ್ಯತೆ ಸಿಗುತ್ತೆ. ಇಲ್ಲ ಅಂದ್ರೆ ಮಾನ್ಯತೆ ಸಿಗೋದಿಲ್ಲ ಸರ್. ನಾನು ಒಂದ್ ಎಕ್ಸಾಂಪಲ್ ಹೇಳ್ತೀನಿ. ಲಾಸ್ಟ್ ಒಂದು ಪೋಕ್ಸೋ ಟ್ರಯಲ್ ಅಲ್ಲಿ ಅಪಿಯರ್ ಆದಾಗ ನಾನು ಕ್ರಾಸ್ ಎಕ್ಸಾಮಿನೇಷನ್ ಮೆಡಿಕಲ್ ಆಫೀಸರ್ಸ್ ಮಾಡಿದಾಗ, ಸೊ ಈ FSL ರಿಪೋರ್ಟ್ಸ್ ಗಳನ್ನ ನಾವು ಕೊಡೋದಕ್ಕೆ ಒಂದು ಕೌಂಟರ್ ಇರುತ್ತೆ ಸರ್. ಅವ್ರಿಗೆ ಎಂಟ್ರೆನ್ಸ್ ಕೌಂಟರ್ ಇರುತ್ತೆ, ಅವ್ರು ಆ ಮೆಟೀರಿಯಲ್ ನೆಲ್ಲ ರಿಸೀವ್ ಮಾಡ್ತಾರೆ. ಸೊ ಯಾವ ಪ್ರಕರಣಕ್ಕೆ ಯಾವ ಮೆಟೀರಿಯಲ್ ಬಂದಿದೆ ಅಂತ ಆಫೀಸರ್ಸ್ ಗೊತ್ತಿರೋದಿಲ್ಲ. ಯಾರು FSL ಮಾಡ್ತಾರ ಅದನ್ನ ಅವ್ರಿಗೆಲ್ಲ ಗೊತ್ತಿರೋದಿಲ್ಲ ಈ ಮಾಹಿತಿ. ಸೊ ನೀವ್ ಇದೇ ಹೇಗೆ ಅಂತ ಕೇಳ್ತೀರ ಅಂತಂದ್ರೆ ಅವ್ರ ಹತ್ರ ಆನ್ಸರ್ ಇಲ್ಲ. ಸೊ ಈ ತರ ಕ್ರಾಸ್ ಎಕ್ಸಾಮಿನೇಷನ್ ಏನಾದ್ರೂ ಒಳ್ಳೆ ವಕೀಲರು ಮಾಡಿದ್ರೆ, ಸೊ ಇಲ್ಲಿ ಏನಾದ್ರೂ ಕಾಂಟ್ರಾಡಿಕ್ಷನ್ ಸ್ಟೇಟ್ಮೆಂಟ್ ಬಂದ್ರೆ ಕೋರ್ಟ್ ಕೈಯಲ್ಲೂ ಏನಿರೋದಿಲ್ಲ ಸರ್. ಅದು ಬೆನಿಫಿಟ್ ಆಫ್ ದಿ ಅಕ್ಯೂಸ್ಡ್ ಅಂತ ನಾವ್ ಹೇಳ್ಬೋದು. ಹಾಗಾಗಿ ಪ್ರತಿಯೊಂದು ಕೂಡ ನಾಳೆ ಸಬ್ಮಿಟ್ ಮಾಡತಕ್ಕಂತ ಎಡಿಷನಲ್ ಚಾರ್ಜ್ ಶೀಟ್ ಮೇಲೆ ಡಿಪೆಂಡ್ಸ್ ಆಗಿದೆ ಅಂತ ಹೇಳ್ಬೋದು ಸರ್. ಯಾಕಂದ್ರೆ ಕ್ವಾಂಟಿಟಿ ಇರ್ತಕ್ಕಂತ ಚಾರ್ಜ್ ಶೀಟ್ ಅಲ್ಲಿ ಏನು ಹುರುಳಿ ಇರ್ಲಿಲ್ಲ ಸರ್. ತಾವೆಲ್ಲರೂ ಕೂಡ ಸಿ ವಿ ನಾಗೇಶ್ ಸರ್ ಆರ್ಗ್ಯುಮೆಂಟ್ಸ್ ನ ನೋಡಿದಿರಿ, ಕೇಳಿದಿರಿ, ಅದ್ರ ಬಗ್ಗೆ ಮಾಹಿತಿನೂ ಕೂಡ ಎಲ್ಲರ ಜೊತೆ ಹಂಚ್ಕೊಂಡಿದ್ದೀರಿ. ತುಂಬಾ ಅದ್ರಲ್ಲಿರ್ತಕ್ಕಂತಹ ತಪ್ಪಾದ ಮಾಹಿತಿಗಳನ್ನ ಅವರು ಕೋರ್ಟ್ ಮುಂದೆ ತೆರೆದಿಟ್ಟಿದ್ದಾರೆ ಸರ್. ಸೊ ಹಾಗಾಗಿ ಮುಂದಿನ ಹಂತಗಳಲ್ಲಿ ಕೂಡ ಅದನ್ನ ಅಂದ್ರೆ ಏನು ಅದನ್ನ ಮರೆಮಾಚೋದಕ್ಕೋಸ್ಕರ ಈ ಅಡಿಷನಲ್ ಚಾರ್ಜ್ ಶೀಟ್ ಹಾಕ್ತಿದ್ದಾರೆ ಅಂತ ನನ್ನ ಒಪಿನಿಯನ್. ವೆಲ್ ಮೇಡಮ್, ವೆಲ್ ಎಸ್, ಗಮನಿಸ್ತಾ ಇದ್ವಿ ವೀಕ್ಷಕರೇ. ಒಂದ್ ಕಡೆಯಲ್ಲಿ ದರ್ಶನ್ಗೆ ಎದುರಾಗಿರುವಂತ ಸಂಕಷ್ಟ, ಈ FSL ರಿಪೋರ್ಟ್ ಆಗಿರ್ಬೋದು ಅಥವಾ ಟೆಕ್ನಿಕಲ್ ಎವಿಡೆನ್ಸ್ಗಳಾಗಿರ್ಬೋದು, ಎಷ್ಟು ಸಂಕಷ್ಟವನ್ನ ತಂದೊಡ್ಬಹುದು ಅಂತೇಳಿ. ಹಾಗೆಯೇ ದರ್ಶನ್ಗೆ ಮಧ್ಯಂತರ ಜಾಮೀನು ಸಿಕ್ಕಿ ಒಟ್ಟು 6 ವಾರಗಳ ಮಧ್ಯಂತರ ಜಾಮೀನಲ್ಲಿ ಈಗಾಗಲೇ 3 ವಾರ ಕಳೆದು ಹೋಗಿದೆ. ಉಳಿದಿರೋದು 3 ವಾರ, ಇನ್ನೂ ಕೂಡ ಆಪರೇಷನ್ ಆಗಿಲ್ಲ. ಏನಾಗುತ್ತೆ ಮುಂದಿನ ಹಂತದಲ್ಲಿ ಇದೇ ವಿಚಾರದ ಕುರಿತು ಮಾಹಿತಿಯನ್ನು ಕೊಡ್ತೀವಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿ ನಟ ದರ್ಶನ್ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋದು ಮಧ್ಯಂತರ ಜಾಮೀನಿನ ಮೇರೆಗೆ. ದರ್ಶನ್ಗೆ ಸಿಕ್ಕಿರೋದು 6 ವಾರಗಳ ಕಾಲ ಮಧ್ಯಂತರ ಜಾಮೀನು. ಅದರಲ್ಲಿ 3 ವಾರ ಈಗಾಗಲೇ ಕಳೆದು ಹೋಗಿದೆ, ಇನ್ನು ಬಾಕಿ ಇರೋದು 3 ವಾರ. ಇದರಲ್ಲಿ ಸಾಕಷ್ಟು ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ. ವಕೀಲರ ಹತ್ರ ಇದೇ ವಿಚಾರ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಹರಿಪ್ರಸಾದ್ ಸರ್, 6 ವಾರಗಳಲ್ಲಿ ಈಗ 3 ವಾರ ಕಳೆದು ಹೋಗಿದೆ, ಉಳಿದಿರೋದು 3 ವಾರ, ಇನ್ನೂ ಕೂಡ ಆಪರೇಷನ್ ಮಾಡಿಲ್ಲ. ಯಾಕಿರಬಹುದು? ಇದು ಎಷ್ಟು ಎಫೆಕ್ಟ್ ಬೀಳ್ಬೋದು ಮುಂದೆ ಪ್ರಕರಣದ ಮೇಲೆ? ಸರ್, ಇದು ಬೇಲು ಆಗಿರ್ತಕ್ಕಂಥದ್ದು ಕಂಪ್ಲೀಟ್ ಆಗಿ ಮೆಡಿಕಲ್ ಗ್ರೌಂಡ್ಸ್ ಮೇಲೆ. ಇದು ಚಿಕಿತ್ಸೆಗೆ ಅಂತಾನೆ ಕೊಟ್ಟಿರ್ತಕ್ಕಂಥದ್ದು, ಮತ್ತೆ ತುರ್ತಾಗಿ ಚಿಕಿತ್ಸೆ ಹೆಸರಲ್ಲಿ ತಗೊಂಡಿರ್ತಕ್ಕಂಥ ಒಂದು ಬೇಲ್ ಆಗಿರ್ತಕ್ಕಂಥದ್ದು ಇದು.
ಸೊ ಬೇಲ್ ತಾಣಕ್ಕೆ ನಮಗೆಲ್ಲ ಗ್ರೌಂಡ್ಸ್ ಇದೆ ಸರ್. ನಮ್ಮ ಸುಪ್ರೀಂ ಕೋರ್ಟು ಸಹ ಇದ್ರ ಬಗ್ಗೆ ಹೇಳಿದೆ. ನಮ್ಮ ಸಂವಿಧಾನದಲ್ಲೂ ಸಹ 21ನೇ ವಿಧಿಯಡಿಯಲ್ಲಿ ಆರೋಗ್ಯದ ಹಕ್ಕು ಅಂತಕ್ಕಂಥ ಕಾನ್ಸೆಪ್ಟ್ ಬಂದಾಗ ಯಾವುದೇ ಒಬ್ಬ ಆರೋಪಿ ಜೈಲಿರ್ತಕ್ಕಂಥ ವ್ಯಕ್ತಿ ಆ ಒಂದು ಗ್ರೌಂಡ್ಸ್ ಮೇಲೆ ಬೇಲ್ ತಗೊಳ್ಳಲಿಕ್ಕೆ ಚಾನ್ಸಸ್ ಇದೆ. ಅದಕ್ಕೆ ನಮ್ಮಲ್ಲಿ 436 to 450 ಸೆಕ್ಷನ್ಗಳು CRPC ನಲ್ಲಿ ಅವಕಾಶ ಮೆಡಿಕಲ್ ಬೇಲ್ಗೆ ಸಂಬಂಧಪಟ್ಟಂತೆ ಪ್ರಾವಿಷನ್ಸ್ನ ಕೊಟ್ಟಿದೆ. ಸೊ ಆದರೆ ಇಲ್ಲಿ ಈ ಪ್ರಸ್ತುತ ಸನ್ನಿವೇಶದಲ್ಲಿ ಏನು ಯಾವ ಮಾನದಂಡಗಳನ್ನು ಆಧರಿಸಿ ಬೇಲ್ ಆಗಿದೆ ಅಂತಕ್ಕಂಥ ವಿಚಾರ ನೋಡೋಕೊಟ್ಟಾಗ ಮತ್ತು ಆ ಮಾನದಂಡಗಳ ಪ್ರಕಾರ ಬೇಲ್ ಆದಂಥ ಸಂದರ್ಭದಲ್ಲಿ ಅಥವಾ ಬೇಲ್ ಏನು ಗ್ರೌಂಡ್ಸ್ ಮೇಲೆ ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರಗಳನ್ನ ಟೆಕ್ನಿಕಲಾಗಿ ನೋಡೋಕೆ ಹೊರಟಾಗ ಮತ್ತು ಇಲ್ಲಿ ನಡ್ಕೊಳ್ತಿರತಕ್ಕಂಥ ರೀತಿ ಏನಕ್ಕೆ ಆದೇಶದಲ್ಲಿ ಏನಿತ್ತು, ನ್ಯಾಯಾಧೀಶರು ಕೊಟ್ಟಿರ್ತಕ್ಕಂಥ ಆದೇಶದಲ್ಲಿ ಬೇಲಿಗೆ ಸಂಬಂಧಪಟ್ಟಂತೆ ಒಂದು ವಾರದಲ್ಲೋ ಅಥವಾ ಇಷ್ಟಿಷ್ಟು ದಿನಗಳಲ್ಲಿ ವೈದ್ಯಕೀಯ ವರದಿ ಕೊಡಬೇಕಾಗುತ್ತೆ. ದರ್ಶನ್ ಅವರು ಜೈಲಿಂದ ಬೇಲ್ ಅದರ ಮೇಲೆ ಬಂದಿತ್ತು, ಅದು ಸಲಿಕೆ ಆಗಿದೆಯೋ ಇಲ್ವೋ ಅಥವಾ ಏನು ಆಗಿದೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಯಾಕೆಂದರೆ ಟರ್ಮ್ ಅದಿತ್ತು ಕಂಡೀಷನ್ಸು, ಇಷ್ಟು ದಿನದಲ್ಲಿ ಮೆಡಿಕಲ್ ರಿಪೋರ್ಟು ಕೋರ್ಟಿಗೆ ಲಭ್ಯ ಆಗಬೇಕು ಅಂತಕ್ಕಂಥದ್ದು. ಸೊ ಅದು ಏನಾಗಿದೆ ಅಂತಕ್ಕಂಥದ್ದು ನನಗೂ ಗೊತ್ತಿಲ್ಲ ಅಥವಾ ನಾನೆಲ್ಲೋ ಅದನ್ನು ಓದಿಲ್ಲ, ತಿಳಿದಿಲ್ಲ, ಟಿ ವಿಲಿ ನೋಡಿಲ್ಲ. ಸೊ ಈ ಥರದ ಕೆಲವು ವಿಚಾರಗಳನ್ನು ತೊಗೊಂಡೋದಾಗ ಮತ್ತು ಕೆಲವರು ಹೇಳ್ತಾ ಇದ್ರು ಇದು ಮೆಡಿಕಲ್ ತುಂಬ ಎಮರ್ಜೆನ್ಸಿ ಸರ್ವಿಸ್ ಆದಮೇಲೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಬೇಕು ಅಂತಂದಾಗ ದರ್ಶನ್ ಅವರು ಅಲ್ಲಿಂದ ಬಳ್ಳಾರಿಯಿಂದ ಬೆಂಗಳೂರಿಗೆ ಕಾರಲ್ಲಿ ಬಂದರು, ಆಂಬ್ಯುಲೆನ್ಸ್ ಎಲ್ಲ ಯಾಕೆ ಬರಲಿಲ್ಲ ಅಂತಕ್ಕಂಥದ್ದು ಕೆಲವ್ರದ್ದು ವಾದಗಳು. ಸೊ ಬಂದಿದ ತಕ್ಷಣ ಎಮರ್ಜೆನ್ಸಿ ಇಶ್ಯೂಸ್ ಇದ್ದಾಗ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗಬೇಕಿತ್ತು, ಯಾಕೆ ಹೋಗಲಿಲ್ಲ ಅಂತಕ್ಕಂಥದ್ದು ಕೆಲವ್ರದ್ದು ವಾದಗಳು. ಸೊ ಈ ಥರ ಒಂದು ವಿಚಾರಗಳು. ಸೊ ಇಂಥ ವಿಚಾರಗಳನ್ನೇ ಪೊಲೀಸ್ನವರು ಅದನ್ನು ಅಡ್ವಾಂಟೇಜ್ ತೊಗೊಬೋದು ಚಾನ್ಸಸ್ ಇರುತ್ತೆ. ಉದ್ದೇಶಗಳು ಬೇಲ್ ತೊಗೊಂಡಿರ್ತಕ್ಕಂಥ ಉದ್ದೇಶ ಏನಿದೆ, ಇಲ್ಲಿ ಉದ್ದೇಶಗಳು ಈಡೇರ್ತಾ ಇದೆಯಾ, ಆ ಒಂದು ಬೇಲ್ನ ಉದ್ದೇಶ ಚಿಕಿತ್ಸೆಗೆ ಅಂತಕ್ಕಂಥ ಮ್ಯಾಟ್ರಲ್ಲಿ ಆ ಒಂದು ಇಶ್ಯೂಸ್ ಇಲ್ಲಿ ಹೊರ ನಂತರ ಬೇಲ್ ನಂತರದಲ್ಲಿ ಅವೆಲ್ಲ ಫಾಲೋಅಪ್ ಆಗ್ತಾ ಇದೆಯಾ ಆಗ್ತಾ ಇಲ್ವ ಅಂತಕ್ಕಂಥದ್ದು ಇಲ್ಲಿ ತುಂಬ ಮುಖ್ಯವಾದ ಒಂದು ವಿಚಾರ. ಸೊ ಇದನ್ನು ಪೊಲೀಸ್ನವ್ರು ಯಾವ ರೀತಿ ರಿಸೀವ್ ಮಾಡ್ತಾರೆ, ಇದನ್ನೆಲ್ಲ ಯಾವ ಥರ ಒಂದು ಪಾಯಿಂಟ್ಸ್ನ ಅನಲೈಸ್ ಮಾಡ್ತಾರೆ, ಈ ವಿಚಾರಗಳನ್ನ ಕೋರ್ಟ್ ಗಮನಕ್ಕೆ ಯಾವ ರೀತಿ ತರ್ತಾರೆ ಅಂತಕ್ಕಂಥದ್ದು ಒಂದು ಮುಖ್ಯ ವಿಚಾರ. ಮತ್ತು ಈ ವಿಚಾರದಲ್ಲಿ ಪೊಲೀಸ್ನವರು ಸುಪ್ರೀಂ ಕೋರ್ಟ್ಗೂ ಸಹ ಅದನ್ನು ಬೇಲ್ಗೆ ಕೊಟ್ಟಿರ್ತಕ್ಕಂಥ ವಿಚಾರದಲ್ಲಿ ಅಪೀಲ್ ಹೋಗ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಬೇಲ್ ರಿಜೆಕ್ಟ್ ಮಾಡಿ ಅಂತಕ್ಕಂಥದ್ದು. ನೋಡ್ಬೇಕೇನಾಗುತ್ತೆ ಅಂತಕ್ಕಂಥದ್ದು. ವೆಲ್ ಸರ್ ಲೋಕೇಶ್ವರ್ ಸರ್, ಗಮನಿಸ್ತಾ ಇದ್ವಿ ಒಂದ್ ಕಡೆಯಲ್ಲಿ ನಟ ದರ್ಶನ್ ಆರೋಗ್ಯ ಕಾರಣಕ್ಕಾಗಿ ಮಧ್ಯಂತರ ಜಾಮೀನನ್ನು ತಗೊಂಡ್ರು, ಆದ್ರೆ ಅದನ್ನ ಸರಿಯಾಗಿ ಪಾಲನೆ ಮಾಡ್ಲಿಲ್ವಾ ಎನ್ನುವಂತ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಹುಷಾರಿಲ್ದಿದ್ದವರು ಬಳ್ಳಾರಿಯಿಂದ ಬೆಂಗಳೂರಿಗೆ ಆಂಬ್ಯುಲೆನ್ಸ್ ನಲ್ಲಿ ಬರಬೇಕು, ಆದ್ರೆ ಕಾರಲ್ಲಿ ಬಂದ್ರು, ಡೈರೆಕ್ಟ್ ಆಗಿ ಹಾಸ್ಪಿಟ್ಲಿಗೆ ಹೋಗ್ಲಿಲ್ಲ, ಅದರ ಬದಲಾಗಿ ಮನೆಗೆ ಹೋದ್ರು. ಇದೆಲ್ಲ ಪೊಲೀಸರಿಗೆ ಹೊಸ ಅಸ್ತ್ರವಾಗಿ ಪರಿಣಮಿಸುತ್ತಾ ಹೇಗೆ ಸರ್? ಇಲ್ಲ, ಖಂಡಿತ. ಈಗ ಅಪ್ಪೀಲ್ ಹೋಗಿದಾರಲ್ವಾ ಸುಪ್ರೀಂ ಕೋರ್ಟ್ಗೆ, ಇದೆಲ್ಲಾ ವಿಚಾರಗಳನ್ನು ಅಲ್ಲಿ ಚರ್ಚೆ ಆಗೇ ಆಗುತ್ತೆ. ಎಮರ್ಜೆನ್ಸಿ ಅಂತ ಪಾಯಿಂಟ್ ಅಲ್ಲಿ ಆಚೆ ಬಂದಿದ್ರು ಈ ಮೆಡಿಕಲ್ ಸಿಸ್ಟಮ್ ಅಲ್ಲಿ ಆ ಡಾಕ್ಟರ್ ಕೊಟ್ಟ ಒಪಿನಿಯನ್ ಈ ಡಾಕ್ಟರ್ ಒಪ್ಕೊಂತಾರೆ ಅಂತ ಏನಿಲ್ಲ. ಅವ್ರು ಮತ್ತೆ ಒಂದ್ಸತಿ ಟೆಸ್ಟ್ ಮಾಡ್ಬೇಕಾಗುತ್ತೆ. ಅವ್ರಿಗೆ ಎಲ್ಲಿ ಸಮಾಧಾನ ಅಲ್ಲಿ ಟೆಸ್ಟ್ ಮಾಡಿ ಅವ್ರ ಅವಶ್ಯಕತೆ ಇದೆಯಾ ಆಪರೇಷನ್ ಇಲ್ವಾ ಅಂತ ಅವರು ನೋಡ್ಬೇಕಾಗುತ್ತೆ. ಈ ಎಲ್ಲಾ ಕಾರಣಕ್ಕೇನೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಮೆಡಿಕಲ್ ಬೋರ್ಡ್ ಅನ್ನೋದು ಒಂದಿದೆ, ಅಲ್ಲಿ ಇವ್ರು ಹೋಗ್ಬೇಕಿತ್ತು ಅಂತ. ಯಾಕಂದ್ರೆ ಅಲ್ಲಿ ನಂಬರ್ ಆಫ್ ಡಾಕ್ಟರ್ಸ್, ಎಕ್ಸ್ಪರ್ಟ್ ಡಾಕ್ಟರ್ಸ್ ಗಳು ಒಂದು ಬೋರ್ಡ್ ಇದೆ, ವಿಕ್ಟೋರಿಯಾದಲ್ಲೂ ಇದೆ, ಬೌರಿಂಗ್ ಅಲ್ಲಿ ಇದೆ. ಅಲ್ಲಿಗೆ ಹೋದಾಗ ಈ ಕೊಡೋ ಒಪಿನಿಯನ್ ಅನೇಕ ಸೀನಿಯರ್ ಎಕ್ಸ್ಪರ್ಟ್ಸ್ ಗಳು ಸೇರಿ ಕೊಡ್ತಾರೆ. ಅದನ್ನ ಬೇರೆ ಯಾವ್ದೇ ಡಾಕ್ಟರ್ಸ್ ಗಳು ರೆಫ್ಯೂಸ್ ಮಾಡಕ್ ಬರೋದಿಲ್ಲ. ಅದು ಆ ಪಾಯಿಂಟ್ ಮುಖ್ಯವಾಗಿ ಅವತ್ತು ಹೈಕೋರ್ಟ್ ಅಲ್ಲೂ ಅವರು ಪ್ರೆಷರ್ ಮಾಡಿದ್ದು, ಬಟ್ ಹೈಕೋರ್ಟ್ ಅದು ಕನ್ವಿನ್ಸ್ ಆಗ್ಲಿಲ್ಲ ಪೊಲೀಸ್ ಅವ್ರ ಪಾಯಿಂಟ್ಸ್. ಈಗ ಅದೇ ವಿಚಾರ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಜೊತೆಗೆ ಈಗ ನೀವು ಹೇಳಿದ್ರಲ್ಲ ಎಮರ್ಜೆನ್ಸಿ ಸೇಫ್ ಆಗಿ ಬರ್ಬೇಕಂದ್ರೆ ಆಂಬ್ಯುಲೆನ್ಸ್ ಅಲ್ಲಿ ಬರ್ಬೇಕು. ಕಾರಲ್ಲಿ ಬರ್ತೀವಿ ಅಂತಂದ್ರೆ ಅಲ್ಲಿ ಎಮರ್ಜೆನ್ಸಿ ಇಲ್ಲ ಅಂತ ಅಭಿಪ್ರಾಯನೇ ಬರುತ್ತೆ. ಕಳೆದ್ರು ಅಂದ್ರೆ ಅವ್ರಿಗೆ ನಾರ್ಮಲ್ ಮನುಷ್ಯ ಪ್ರಶ್ನೆ ಆಗೋಗುತ್ತೆ, ಎಮರ್ಜೆನ್ಸಿ ಏನ್ ಇರ್ಲಿಲ್ಲ ಅಂತ ಆಗುತ್ತೆ. ಇದೆಲ್ಲದು ಅಲ್ಲಿ ಕೋರ್ಟ್ಗೆ ಕನ್ವಿನ್ಸ್ ಮಾಡಕ್ಕೆ ಪಾಯಿಂಟ್ಸ್ ಇವ್ರು ಕೊಟ್ಟಂಗಾಗಿದೆ. ರೆಗ್ಯುಲರ್ ಬೇರಲ್ಲ ಇದು, ಎಮರ್ಜೆನ್ಸಿ ಹೆಲ್ತ್ ಇಶ್ಯೂಸ್ ಅಂತಾರೆ. ಕರೆಕ್ಟ್. ಅದಾಗಿ ಇವರೇ ಮತ್ತೆ ಈಗ ನೋಡಿ, ಪ್ರತಿ ಹಂತದಲ್ಲೂ ದರ್ಶನ್ ನಡವಳಿಕೆಗಳು ಏನಾಗ್ತಾ ಇದೆ ಅಂದ್ರೆ ಜನರಿಗೂ ಅನುಮಾನ, ನ್ಯಾಯಾಲಯಕ್ಕೆ ಅನುಮಾನ, ಪೊಲೀಸ್ಗೆ ಅನುಮಾನ. ಯಾರು ಅವ್ರದ್ದು ಕರೆಕ್ಟ್ ಅಂತ ಹೇಳೋಕೆ ಸಾಧ್ಯ ಇಲ್ಲದ ರೀತಿಯಲ್ಲಿ ಆತ ನಡ್ಕೊಂತಾ ಇದ್ದಾರೆ. ಅದು ಯಾರ್ ಗೈಡೆನ್ಸ್, ಅವ್ರ ಗೈಡೆನ್ಸ್, ಅವ್ರ ಲಾಯರ್ ಗೈಡೆನ್ಸ್ ಮತ್ತೊಂದು ನನಗೆ ಗೊತ್ತಿಲ್ಲ. ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ಇಟ್ಟಿರ್ತಾರಲ್ಲ, ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್, ಅಲ್ಲಿ ಪೆಂಡಲ್ ಹಾಕ್ಸೋದ್ರಿಂದ ಹಿಡಿದು ಸ್ಟೇಷನ್ಗೆ ಇಡೀ ಇತಿಹಾಸದಲ್ಲೇ ಪೆಂಡಲಿಂದ ಕವರ್ ಮಾಡಿದ್ದು. ಅವತ್ತಿಂದನೂ ಈ ರೀತಿಯ ಕೆಲವು ಇದು ಅನುಮಾನ ಹುಟ್ಟಿಸ್ತಕ್ಕಂಥ
ಕೃತ್ಯಗಳಿವೆಲ್ಲ ಕೆಲಸ. ಹೇಳಿ ಸಾಹೇಬ್ರೆ. ಇದು ಜನಕ್ಕೆ ಇಲಾಖೆ ಮೇಲೆ, ಜುಡಿಷಿಯರಿ ಮೇಲೆ ಮತ್ತೊಂದು ಒಂದು ನಂಬಿಕೆ ಕಳ್ಕೊಳ್ಳೋಂತ ವಿಚಾರಗಳು ಡೆವಲಪ್ ಆಗೋದ್ರಿಂದ ಏನು ಅರಾಜಕತೆ ಅಂತ ನಾವು ಸಾಮಾನ್ಯ ಪದ ಹೇಳ್ತೀವಿ, ಅದನ್ನ ಜನರ ಮನಸ್ಸಲ್ಲಿ ಕಾಣ್ತೀವಿ ನಾವು. ದುಡ್ಡಿರೋರು, ಶಕ್ತಿ ಇರೋರು, ಇನ್ಫ್ಲೂಯೆನ್ಸ್ ಇರೋನು ಏನ್ ಬೇಕಾದ್ರೂ ದಾಟಿಸ್ಬೋದು. ಅವ್ರು ಯಾವ ಕಾನೂನು ಇಲ್ಲ. ಇನ್ಯಾರೋ ಬಟ್ಟಿಲ್ದವನು ಗಲೀಜ್ ಬಟ್ಟೆ ಮನುಷ್ಯನ್ಗೆ ಕಾನೂನಲ್ಲಿ ಯಾವುದೇ ಒಂದು ಸಹಾಯ ಸಿಗಲ್ಲ ಅನ್ನೋದು ಒಂದು ಕೆಟ್ಟ ಅಭಿಪ್ರಾಯ ಐತಲ್ಲ, ಅದು ಒಳ್ಳೆಯದಲ್ಲ. ಅದು ಆ ಒಳ್ಳೆಯ ವಾತಾವರಣ ಅಲ್ಲ. ಅದಾಗಬಾರ್ದು. ಆ ಸೆಲೆಬ್ರಿಟಿನ ಗೌರವ. ಈಗ ನೋಡಿ, ಈಗ ಇವರಿದ್ದ ಟೈಮಲ್ಲಿ ಮುನಿರತ್ನ ಇದ್ರು, ಇವರಿದ್ದ ಟೈಮಲ್ಲಿ ನಾಗೇಂದ್ರ ಇದ್ರು. ಅವರು ಒಂದು ಮಿನಿಸ್ಟರ್ ಲೆವೆಲ್ಗಳವ್ರೆ. ಅವ್ರ ವಿಚಾರ ಎಲ್ಲೂ ಬರಲಿಲ್ಲ, ಜೈಲಲ್ಲಿ ಹಂಗೆ ಹೀಗೆ ಅಂತ. ಇವಂದ ಯಾಕೆ ಬಂತು? ಹೌದು ಹೌದು. ಇವರು ತಾವೆಲ್ಲ ಅದು ಅರ್ಥ ಮಾಡ್ಕೊಳ್ಳಿ. ಬೇಕಾದಷ್ಟು ಜನ ಸೆಲೆಬ್ರಿಟಿ ಲೆವೆಲ್ ಅಲ್ಲೇ ಮಿನಿಸ್ಟರ್ಸ್ ಗಳು ಇದ್ರು, ಒಳಗಡೆ ಇದ್ರು. ಅವ್ರದ್ದು ಯಾವ್ದು ವಿಚಾರ ಕಂಪ್ಲೇಂಟ್ ಬರ್ಲಿಲ್ಲ. ಇವ್ರದ್ದು ಯಾಕೆ ಬಂತು? ಯಾಕಂದ್ರೆ ಹೈ ಪ್ರೊಫೈಲ್. ಅದು ಅಲ್ದ್ರೆ ಹೈ ಪ್ರೊಫೈಲ್. ಅದನ್ನು ವಾಲ್ಮೀಕಿ ಪ್ರಕರಣದ ಇರ್ಬೋದು, ಇವ್ರದ್ದು ಯಾವ್ಯಾವ್ದು. ಆದ್ರೂ ಅಲ್ಲಿ ಆ ತರದ ನಡವಳಿಕೆಗಳು ಎಲ್ಲೂ ಕಾಣಿಸ್ಲಿಲ್ಲ. ಇವ್ರಿಗೆ ಯಾಕೆ ಬರ್ತಾ ಇದೆ ಅಂದ್ರೆ, ಈತ ಆ ತರದ ಉದ್ದಟತನ ಮತ್ತೆ ಕಾನೂನ್ ಬಗ್ಗೆ ಭಯ ಇಲ್ದಲೆ ನಡ್ಕೊಳ್ಳೋ ಒಂದು ಮನಸ್ಥಿತಿಗಳು ಈತನಲ್ಲಿ ಕಾಣಿಸ್ತಾ ಇರೋದನ್ನ ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ. ಅದು ಕೋರ್ಟ್ನು ಮತ್ತೆ ಈಗ ಲೆವೆಲ್ ತಗೊಂಡ್ರೆ ಎನಿ ಮೂಮೆಂಟ್ ಇಟ್ ಕ್ಯಾನ್ ಕ್ಯಾನ್ಸಲ್ ದಿ ಇದು, ಅಥವಾ ಮತ್ತೆ ಮೆಡಿಕಲ್ ಎಕ್ಸಾಮಿನೇಷನ್ ಕಳಿಸ್ಲೂಬಹುದು. ಎಸ್ ಸರ್, ಎಸ್. ಮಂಜುಳಾ ಮೇಡಮ್, ಈಗ ಗಮನಿಸ್ತಾ ಇದ್ವಿ, ಒಂದ್ ಕಡೆಯಲ್ಲಿ 6 ವಾರಗಳಲ್ಲಿ 3 ವಾರ ಕಳೆದು ಹೋಗಿದೆ. ದರ್ಶನ್ ಇನ್ನೂ ಆಪರೇಷನ್ ಆಗಿಲ್ಲ. ಕೋರ್ಟ್ಗೂ ಕೂಡ ರಿಪೋರ್ಟ್ ಸಲ್ಲಿಕೆ ಆಗಿದೆ. ದರ್ಶನ್ಗೆ ಒಂದ್ ಕಡೆಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡೋದಕ್ಕೆ ತಯಾರಿಯನ್ನ ಮಾಡಲಾಗ್ತಾ ಇದೆ. ಮಾನಸಿಕವಾಗಿ ಅವ್ರು ಸಿದ್ಧರಾಗಿಲ್ಲ ಎನ್ನುವಂತ ಒಂದಷ್ಟು ವಿಚಾರಗಳು. ನೀವೇನ್ ಹೇಳ್ತೀರಾ ಮೇಡಮ್ ಈ ವಿಚಾರವಾಗಿ? ಸರ್, ಆಲ್ರೆಡಿ ಆನರಬಲ್ ಹೈಕೋರ್ಟ್ ಅವ್ರಿಗೆ ಇಂಟ್ರಿಮ್ ಬೇಲ್ ಅನ್ನು ಆರ್ಡರ್ ಮಾಡಿದೆಲ್ಲ ಸರ್. ಇಂಟ್ರಿಮ್ ಬೇಲ್ ಅಲ್ಲಿ 4-5 ಕಂಡೀಷನ್ಸ್ ಆಗಿದೆ. ಫಸ್ಟ್ ಪರ್ಸನಲ್ ಬಾಂಡ್ ಕೊಡ್ಬೇಕು, ಆಮೇಲೆ ಅವರು ಪಾಸ್ಪೋರ್ಟ್ ನ ಪ್ರೊಡ್ಯೂಸ್ ಮಾಡ್ಬೇಕು, ಆಮೇಲೆ ಅವರ ಮೆಡಿಕಲ್ ರಿಪೋರ್ಟ್ ಅನ್ನ ಪ್ರಾಸಿಕ್ಯೂಷನ್ ಗೆ ಕನ್ವೆ ಮಾಡ್ಬೇಕು ಅಂತ ಈ ತರ 4-5 ಕಂಡೀಷನ್ಸ್ ಹಾಕಿದೆ ಸರ್. ಈಗ 3 ವಾರ ಆಗಿದೆ. 3 ವಾರದಿಂದ ಅವರು ಮೆಡಿಕಲ್ ಅಬ್ಸರ್ವೇಷನ್ ಇದ್ದಾರೆ. ನೋಡಿ ಸರ್, ನಾವಿಲ್ಲಿ ದೋಷಿಸಬಹುದು, ಆದ್ರೆ ಪ್ರಾಕ್ಟಿಕಲ್ ಆಗಿ ಕೂಡ ನೋಡ್ಬೇಕಾಗತ್ತೆ. 3 ವಾರಗಳ ಕಾಲ ಅವ್ರಿಗೆ ಯಾವ ಕಾಯಿಲೆ ಇದೆ ಅನ್ನೋದನ್ನ ನಾವು ಮೊದ್ಲು ಅರ್ಥ ಮಾಡ್ಕೊಳ್ಬೇಕು. ಇದು ಬೆನ್ನು ಹುರಿ ಕಾಯಿಲೆ. ನೀವ್ ಹೇಳಿದ್ರಿ ಬಳ್ಳಾರಿಯಿಂದ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡ್ ಬರ್ಬೇಕು ಅಂತ. ಬೆನ್ನು ಹುರಿ ಕಾಯಿಲೆಗೆ ಆಂಬ್ಯುಲೆನ್ಸ್ ಅಲ್ಲಿ ಬೆಂಗಳೂರಿಗೆ ಬರ್ಬಹುದಾ ಸರ್? ಮೊದಲನೇ ಪ್ರಶ್ನೆ. ಸೊ ಇದು ಅಲ್ಲ, ನಾನು ಕಂಪ್ಲೀಟ್ ಮಾಡ್ತೀನಿ, ನೀವು ಆಮೇಲೆ ಕಂಟಿನ್ಯೂ ಮಾಡಿ ಸರ್. ಬೆನ್ನು ಹುರಿ ಕಾಯಿಲೆ ಆಗಿರೋದ್ರಿಂದ ಅದಕ್ಕೆ ಅಲ್ಲಿ ಫೆಸಿಲಿಟೀಸ್ ಇಲ್ಲ, ಹಂಗಾಗಿ ಇಲ್ಲ ಆಪರೇಷನ್ ಮಾಡ್ಬೇಕು ಅಂತ ಬೆಂಗಳೂರಿಗೆ ಶಿಫ್ಟ್ ಮಾಡಿರೋದು. ಸೊ ಇದು ನ್ಯಾಯಾಲಯದ ಮುಂದೆ ಆಗಿರ್ತಕ್ಕಂಥ ವಾದ ನಾನು ಹೇಳ್ತಿರೋದು. ಸೊ ಇಲ್ಲಿ ಬೆಂಗಳೂರಲ್ಲಿ ಅವ್ರದ್ದು ಅಧಿಕ ರಕ್ತದೊತ್ತಡ ಅಂದ್ರೆ BP ಲೆವೆಲ್ ಹೈ ಇದೆ ಸರ್. ಯಾವುದೇ ಮೆಡಿಕಲ್ ಸರ್ಜರಿಗಳಾಗ್ಬೇಕಂತಂದ್ರೆ ಶುಗರ್ BP ನಾರ್ಮಲ್ ಆಗಿರ್ಬೇಕು, ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ. ಅಲ್ಲ, ತರ್ಬೋದಲ್ಲ ಮೇಡಮ್? ಕಂಟ್ರೋಲ್ ತರ್ಬೋದು ಸರ್, ಬಟ್ ಇವ್ರು ಇರ್ತಕ್ಕಂತ ಸಿಚುವೇಶನ್ ಅಲ್ಲಿ ಒಬ್ರು ಸೆಲೆಬ್ರಿಟಿ ಆಲ್ರೆಡಿ ಈಗ 4 ತಿಂಗಳ ಕಾಲ ಹೆಚ್ಚಿಗೆ ಜೈಲಲ್ಲಿ ಇದ್ದವರು. ಸೊ ಬೇರೆ ಯಾವ ಫುಡ್ ಫೆಸಿಲಿಟೀಸ್ ಕೂಡ ಅವ್ರಿಗೆ ಸಿಕ್ಕಿಲ್ಲ. ಅಲ್ಲಿ ಸಿಕ್ಕಿರ್ತಕ್ಕಂಥದ್ದು ಮೆಡಿಕಲ್ ಫೆಸಿಲಿಟೀಸ್. ಸೊ ಅವ್ರಿಗೆ ಬೆನ್ನು ಹುರಿ ನೋವು ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಶಿಫ್ಟ್ ಆಗಿರೋದು. ಸೊ ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ತಿದಾರೆ ಸರ್, ಆಗ್ತಿಲ್ಲ ಅಂತಂದ್ರೆ ಇಟ್ ಈಸ್ ಮೇ ಬಿ ನಿಮ್ಮ ಒಪಿನಿಯನ್ ಪ್ರಕಾರ ಇದನ್ನ ಬೇಕು ಅಂತಾನು ಮಾಡ್ತಿರ್ಬಹುದು, ಇಲ್ಲ ಅಂತಂದ್ರೆ ನಿಜವಾಗ್ಲೂ ಕೂಡ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಅದು ಆಗಿರ್ಲೂಬಹುದು. ಈಗ ಅದೇ ಒಬ್ರು ಡಾಕ್ಟರ್ ಒಪ್ಪಿರೋ ತರ ಇನ್ನೊಬ್ರು ಡಾಕ್ಟರ್ ಒಪ್ಪೋದಿಲ್ಲ, ಅವ್ರನ್ನ ಎಕ್ಸಾಮಿನ್ ಮಾಡ್ಬೇಕನ್ನೋದು ಕರೆಕ್ಟ್ ಆಗಿರ್ತಕ್ಕಂತ ಒಂದು ಪಾಯಿಂಟ್ ಸರ್. ಅದೇ ರೀತಿಯಾಗಿ ಈ 3 ವಾರಗಳ ಕಾಲ ಅವ್ರನ್ನ ಸಂಪರ್ಕ ಕಡಿತಗೊಂಡಿದೆ. ಹರಿಪ್ರಸಾದ್ ಸರ್, ಈಗ ಮಧ್ಯಂತರ ಜಾಮೀನು ವಿಚಾರವಾಗಿ ಸಾಕಷ್ಟು ಮಾತನಾಡಿದ್ವಿ. ಅಥವಾ ಈಗ 3 ವಾರ ಕಳೆದು ಹೋಗಿದೆ, ಇನ್ನು 3 ವಾರ ಉಳಿದಿರೋದು ಬಾಕಿ ಅಂತೇಳಿ. ವಾಟ್ ನೆಕ್ಸ್ಟ್? ಮುಂದೆ ಏನಾಗ್ಬೋದು ಸರ್ ಅಂತೇಳಿ. ಈಗ ರೆಗ್ಯುಲರ್ ಬೇಲ್ ವಿಚಾರಣೆ ಮತ್ತೆ ಮುಂದೂಡಿಕೆ ಆಗಿದೆ ಕೋರ್ಟ್ನಲ್ಲಿ, ಮುಂದೆ ಏನಾಗ್ಬೋದು ಅಂತ ಸರ್? ಇದು ಮೆಡಿಕಲ್ ಟರ್ಮ್ ವಿಚಾರದಲ್ಲಿ ಹೇಳೋದಾದ್ರೆ, ಮೇಲ್ನೋಟಕ್ಕೆ ಕೆಲವು ಇವ್ರು ಮಾಡಿರ್ತಕ್ಕಂಥ
ವಿಚಾರಗಳನ್ನ ಪೊಲೀಸ್ನವರು ಅಡ್ವಾಂಟೇಜ್ ಆಗಿ ತಗೊಳ್ತಕ್ಕಂಥ ಅದನ್ನೇ ಅಸ್ತ್ರವಾಗಿ ಬಳಸ್ತಕ್ಕಂಥ ಒಂದು ಚಾನ್ಸಸ್ ಇದೆ. ಏನಕ್ಕೆ ಇಲ್ಲಿ ಸೆಲೆಬ್ರಿಟಿ ಇರ್ಬೋದು, ಒಬ್ಬ ಸಾಮಾನ್ಯ ಕೈದಿ ಇರ್ಬೋದು, ಅಥವಾ ಆರೋಪಿ ಇರ್ಬೋದು. ರೂಲ್ ಇಸ್ ಎ ರೂಲ್. ಹೌದು, ಇವನೇ ಫೂಲ್ ಅಂತ ಹೇಳ್ತಾರೆ ನಮ್ಮ ಇದರಲ್ಲಿ. ಬುದ್ಧಿವಂತಗೂ ಒಂದೇ ಕಾನೂನು, ದಂಡಗೂ ಒಂದೇ ಕಾನೂನು, ಬಡವನಿಗೂ ಒಂದೇ ಕಾನೂನು, ದೊಡ್ಡವ್ರಿಗೂ ಶ್ರೀಮಂತರಿಗೂ ಒಂದೇ ಕಾನೂನು. ಕಾನೂನು ಇಲ್ಲಿ ಯಾರಿಗೂ ಹೆಚ್ಚು ಕಡಿಮೆ ಅಂತಕ್ಕಂಥದ್ದು ಇಲ್ಲ. ಓಕೆ. ಆದರೆ ಸೊ ಕೆಲವು ಸಂದರ್ಭಗಳು ನೋಡಿದಾಗ ಸೊ ಆರೋಗ್ಯ ಅಂತಕ್ಕಂಥದ್ದು ಎಲ್ಲರಿಗೂ ಮುಖ್ಯ. ನಾನು ಹೇಳಿದೆ ಆರೋಗ್ಯದ ಹಕ್ಕು ನಮ್ಮ ಸಂವಿಧಾನದ 21ನೇ ವಿಧಿಲೇ ಹೇಳಿಬಿಟ್ಟಿದೆ. ಅದನ್ನೆಲ್ಲರೂ ಬಟ್ ಏನಕ್ಕೆ ಜನಸಾಮಾನ್ಯರಿಗೆ ಈ ಹಕ್ಕುಗಳನ್ನ ಬಳಸ್ಕೊಳಕ್ಕಾಗ್ತಿಲ್ಲ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಆಗುತ್ತೆ. ನಿಜ ನಿಜ ನಿಜ. ಇನ್ಯಾರಿಗೂ ಬೇರೆ ಕಾಯಿಲೆನೇ ಬರಲ್ವಾ, ಜ್ವರನೇ ಬರಲ್ವಾ, ಅವ್ರಿಗೆ ಯಾಕೆ ಇಷ್ಟು ಫೆಸಿಲಿಟೀಸ್ ಕೊಡಲ್ಲ ನನ್ನ ಮತ್ತೊಂದು ಅಂತಕ್ಕಂಥದ್ದು. ಇಲ್ಲಿ ನಮಗಿಲ್ಲಿ ಯಾರ್ದು ವೈಯಕ್ತಿಕ ವಿಚಾರಗಳಿಲ್ಲ, ಕಾನೂನಾತ್ಮಕವಾಗಿ ನಾನು ಹೇಳೋದಾದರೆ. ಸೊ ಬೇಲ್ ತಗೊಂತಕ್ಕಂಥದ್ದು ಹೆಂಗೆ ಹಕ್ಕಿದೆ, ಹಾಗೆಯೇ ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಚಂದ್ರಚೂಡ್ ಸಾಹೇಬರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದೊಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಓಕೆ. ನಾನ್ ಬೇಲಬಲ್ ಇಶ್ಯೂಸಲ್ಲಿ, ಬೇಲು ರಹಿತ ಪ್ರಕರಣಗಳಲ್ಲಿ ಬೇಲ್ನ ಹಾಗೆ ತಿರಸ್ಕರಿಸ್ತಕ್ಕಂಥ ಅವಕಾಶಗಳು ಸಹ, ಹಕ್ಕುಗಳನ್ನು ಸಹ ನ್ಯಾಯಾಲಯಕ್ಕೆ ಕಾನೂನುಗಳು ಒದಗಿಸ್ಕೊಟ್ಟಿದೆ ನ್ಯಾಯಾಧೀಶಗಳಿಗೆ. ಸೊ ಈ ಹಿನ್ನೆಲೆಯಲ್ಲಿ ಸೊ ಏನು ಆಗುತ್ತೆ ಅಂತಕ್ಕಂಥದ್ದು, ಪೊಲೀಸರು ಏನು ಎವಿಡೆನ್ಸ್ಗಳು ಕೊಡ್ತಾರೆ ಅಂತಕ್ಕಂಥದ್ದು ಇಲ್ಲಿ ಮುಖ್ಯ ಆಗುತ್ತೆ. ಮತ್ತು ಇವರು ಏನು ಬೇಲಲ್ಲಿ ಕಂಡೀಷನ್ಸ್ ಹಾಕ್ಕೊಂಡಿದ್ದಾರೆ, ಮತ್ತು ಆಗ ಸಂಬಂಧಪಟ್ಟಂತೆ ಏನು ಯಾವ ಷರತ್ತುಗಳು ಇದೆ, ಷರತ್ತುಗಳನ್ನ ಯಾವ ರೀತಿ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಹಂತ ಹಂತವಾಗಿ. ಸೊ ಈ ವಿಚಾರಗಳು ಇಲ್ಲಿ ಬೇಲು ಕ್ಯಾನ್ಸಲೇಷನ್ ವಿಚಾರದಲ್ಲೋ ಅಥವಾ ಬೇಲು ಅಕ್ಸೆಪ್ಟ್ ಆಗಿ ಅದನ್ನು ಇನ್ನೂ ನ್ಯಾಯಾಲಯ ಅದನ್ನು ಮನಗಂಡು ಅಯ್ಯೋ ಪಾಪ ಇನ್ನೂ ಅವಕಾಶ ಕೊಡಬೇಕು ಇವ್ರಿಗೆ, ಇನ್ನೂ ಇದಿದೆ ಸಮಯ ಇದೆ ಅಂತಕ್ಕಂಥ ವಿಚಾರದಲ್ಲಿ ಏನೋ ಘನ ನ್ಯಾಯಾಲಯ ಮನಗಂಡ್ರೆ ಬೇಲ್ ಎಕ್ಸ್ಟೆಂಡ್ ಆಗ್ತಕ್ಕಂಥ ಅವಕಾಶಗಳು ಇಲ್ಲಿ ಇರ್ತಕ್ಕಂಥ ನಾವು ನೋಡ್ತೀವಿ. ಮತ್ತು ಇಲ್ಲಿ ಇನ್ನೊಂದೇನು ಅಂತಂದರೆ, ಈಗೇನು ಹೊಸ ಅಪರಾಧಗಳು ಅಥವಾ ಆಗಿರ್ತಕ್ಕಂಥ ಪ್ರಕರಣದಲ್ಲಿ ಹೊಸ ಹೊಸ ಸಾಕ್ಷಿಗಳು ಸೇರ್ಪಡೆ ಆದಂಥ ಸಂದರ್ಭದಲ್ಲಿ ನ್ಯಾಯಾಲಯ ಸ್ವಲ್ಪ ಯೋಚನೆ ಮಾಡುತ್ತೆ. ಹೌದು. ಸೊ ಇದು ಒಂದು ದೃಷ್ಟಿಕೋನ. ಸೊ ಇನ್ನೊಂದು ಸಾಹೇಬ್ರು ಹೇಳ್ತಾ ಇದ್ರು, ಒಂದು ಮೆಡಿಕಲ್ ಬೋರ್ಡು. ಹೌದು. ಸೊ ಈ ಮೆಡಿಕಲ್ ಬೋರ್ಡು ಒಂಥರ ಯಾರ್ದು ಪರನೂ ಅಲ್ಲ ವಿರೋಧನೂ ಅಲ್ಲ. ಏನಕ್ಕೆ ಅಲ್ಲೂ ಎಕ್ಸ್ಪರ್ಟ್ಸ್ ಡಾಕ್ಟರ್ಸ್ ಇರ್ತಾರೆ. ಓಕೆ. ಈಗ ನಾನು ವೈಯಕ್ತಿಕವಾಗಿ ಹೊರಗಡೆ ನಾನು ಖಾಸಗಿ ಚಿಕಿತ್ಸೆನೇ ಪಡಿಬೇಕು, ಖಾಸಗಿ ವೈದ್ಯರಿಂದ ಚಿಕಿತ್ಸೆನೇ ಪಡಬೇಕು ಅಂತಕ್ಕಂಥದ್ದು ಇದ್ದಂಥ ಸಂದರ್ಭದಲ್ಲಿ ಸೊ ಅಲ್ಲೇ ರಿಪೋರ್ಟ್ನ ಇವರು ಕ್ರಾಸ್ ಚೆಕ್ ಮಾಡ್ತಕ್ಕಂಥ ಅವಕಾಶಗಳಿದೆ. ಆ ಡಾಕ್ಟ್ರ್ ಕೊಡ್ತಿರ್ತಕ್ಕಂಥದ್ದು ರಿಪೋರ್ಟ್ ಸರಿ ಇದೆಯಾ, ಸರಿ ಇದ್ದರೆ ಇವರು ಒಪ್ಕೊಂತಾರೆ, ಸರಿ ಇಲ್ಲ ಅಂತಕ್ಕಂಥ ವಿಚಾರಗಳು ಹೇಳಕ್ಕೆ ಬರಲ್ಲ. ಯಾಕಂದರೆ ಹೆಲ್ತ್ ಅಂತಕ್ಕಂಥದ್ದು ಒಂದು ಎಲ್ಲರಿಗೂ ಕನ್ಸರ್ನ್ ಇರ್ತಕ್ಕಂಥ ಮ್ಯಾಟ್ರು. ಖಂಡಿತ. ಸೊ ಇವೆಲ್ಲ ಅಂಶಗಳು, ಈ ಷರತ್ತುಗಳು ಮತ್ತು ಷರತ್ತುಗಳ ಉಲ್ಲಂಘನೆ, ಇವೆರಡರ ಮೇಲೆ ಇವ್ರದ್ದು ಡಿಪೆಂಡ್ ಆಗಿರ್ತಕ್ಕಂಥದ್ದು ಸರ್. ನೆಕ್ಸ್ಟ್ ಬೆಲಿ ಸರ್. ವೆಲ್ ಸರ್, ವೆಲ್. ಲೋಕೇಶ್ವರ್ ಸರ್, ಹಾಗೆಯೇ ಮತ್ತೊಂದು ವಿಚಾರದ ಬಗ್ಗೆ ಗಮನ ಹರಿಸ್ತಾ ಹೋಗೋದಾದ್ರೆ, ಈ ದರ್ಶನ್ಗೆ ಮಧ್ಯಂತರ ಜಾಮೀನು ಸಿಗ್ತಾ ಇದ್ದಂಥ ಸಂದರ್ಭದಲ್ಲಿ ಅವ್ರನ್ನ ಬಳ್ಳಾರಿಗೆ ಕರ್ಕೊಂಡು ಬರುವಂಥ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಒಂದಷ್ಟು ರಸ್ತೆ ಬದಿಯೆಲ್ಲ ನಿಂತಿದ್ರು, ಅವ್ರಿಗೆ ಜೈಕಾರ ಹಾಕುವಂಥ ಕೆಲಸಗಳನ್ನು ಮಾಡಿದ್ರು, ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಅವರ ವರ್ತನೆ ಆಗಿರ್ಬೋದು, ಸಾಮಾಜಿಕ ಜಾಲತಾಣದಲ್ಲಿ ಅವರ ವರ್ತನೆ ಆಗಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಅವರ ವರ್ತನೆ ಆಗಿರ್ಬೋದು. ದರ್ಶನ್ ಉದ್ದಟತನದ ವರ್ತನೆ ಹಾಗೆಯೇ ಅವರ ಅಭಿಮಾನಿಗಳ ವರ್ತನೆ ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಬೀರಬಹುದು ಸರ್ ಈ ಪ್ರಕರಣದಲ್ಲಿ? ಅದೆಲ್ಲ ಈ ನ್ಯಾಯಾಲಯಕ್ಕೆ ಯಾವ್ದು ಸಂಬಂಧ ಇಲ್ಲದ ವಿಚಾರ. ಅದು ಯಾವುದೇ ಇನ್ಫ್ಲೂಯೆನ್ಸ್ ಅನ್ನ ಮಾಡಲ್ಲ. ಮ್ಯಾಕ್ಸಿಮಮ್ ಮಾಡಿದ್ರೆ ಸಾಕ್ಷಿಗಳ ಮೇಲೆ ಮಾಡಬಹುದು. ಸಾಕ್ಷಿಗಳಿಗೆ ಏನಾದ್ರೂ ಅವ್ರನ್ನ ಓಲೈಸೋದಕ್ಕೆ ಪ್ರಯತ್ನ ಮಾಡಬಹುದು ಸಾಕ್ಷಿಗಳು. ಅದು ಬಿಟ್ರೆ ಬೇರೆ ಯಾವ್ದು ಇದು ನ್ಯಾಯಾಲಯಕ್ಕಾಗಲಿ ತನಿಖೆಗಾಗಲಿ ಇನ್ಫ್ಲೂಯೆನ್ಸ್ ಆಗಲ್ಲ. ಅದು ಅಷ್ಟಕ್ಕೆ ಅದು ಅವ್ರ ಅಲ್ಲಿ ಕೂಗಾಡ್ಕೋಬೇಕು, ಹೋಗ್ಬೇಕಷ್ಟೇನೆ. ಬಟ್ ಇಲ್ಲಿ ಏನು ಅಪರಾಧಿ ಆರೋಪಿತ ಇದ್ದಾನೆ ಅದನ್ನ ನೋಡಿ ತಾನು ಇನ್ನೂ ತಪ್ಪು ಮಾಡ್ಬೋದು, ಇನ್ನೂ ತಪ್ಪು ಮಾಡಿದ್ರೆ ನನಗೆ ಜನರ ರಕ್ಷಣೆ ಇದೆ ಅನ್ನೋ ಭಾವನೆ ಏನಾದ್ರು ಬೆಳೆಸ್ಕೊಂಡಿದ್ರೆ ಮತ್ತೆ ತಪ್ಪುಗಳು ಮಾಡಿ. ಈಗ ಆಲ್ರೆಡಿ ಆಗಿದೆ, ತಮ್ಗೆ ಗೊತ್ತಿದೆ, ಕೋರ್ಟ್ ಜೈಲಲ್ಲಿ ಇದ್ದೇ 3 FIR ಆಗಿದೆ ಅವ್ರ ಮೇಲೆ. ಜೈಲಲ್ಲಿ ಇದ್ದೇ 3 FIR ಎಕ್ಸ್ಟ್ರಾ ಆಗಿದೆ ಈಗ ಆಲ್ರೆಡಿ. ಮತ್ತೆ ಈಗ ಅವ್ರ ಲಾಯರ್ ಸಾಹೇಬ್ ಹೇಳ್ದಾಗೆ ಹೊಸ ತಪ್ಪುಗಳು ಮಾಡೋದಕ್ಕೆ ಅದು ಪ್ರಭಾವಿತರಾಗಬಹುದು. ಆರೋಪಿತರು ಕೋರ್ಟ್ ಆಗ್ಲಿ ತನಿಖೆ ಆಗ್ಲಿ ಯಾವುದೇ ರೀತಿ ಇದರಿಂದ ಪ್ರಭಾವಿತರಾಗೋದಿಲ್ಲ. ಅದು ಅವ್ರಿಗೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಆರೋಪಿತ ಮತ್ತೆ ತಪ್ಪು ಮಾಡಿ ಮತ್ತೆ ಸಮಸ್ಯೆಗೆ ಆಗದಂಗೆ ಕೋರ್ಟ್ ನಂಬಕ್ ಶುರು ಆಗ್ಬಿಡುತ್ತೆ. ಇವನ್ ಮಾಡೇ ಇದ್ದಾನೆ, ಇವನ್ ತಪ್ಪು ಮಾಡೋ ಅಭ್ಯಾಸ ಐತೆ ಅನ್ನೋ ಅಭಿಪ್ರಾಯಕ್ಕೆ ಬರ್ಬೋದು. ಆ ಕಾರಣಕ್ಕೋಸ್ಕರ ಏನು ಅಭಿಮಾನಿಗಳು ಆತನನ್ನ ಸ್ವಲ್ಪ ಏನು ಉತ್ಸಾಹ ಕೊಡೋದಕ್ಕಿಂತ ಆತನ ಎಚ್ಚರಿಕೆ ಇರೋ ರೀತಿಯಲ್ಲಿ ಮಾಡೋದ್ರಿಂದ ಅವನು ಒಂದು ಒಳ್ಳೇದಾಗ್ಬೋದು ವಿನಃ ಸುಮ್ನೆ ಅವ್ರಿಗೆ ಜೋರು ನಾವಿದೀವಿ ನೀವು ಧೈರ್ಯವಾಗಿ ಈಚೆ ಬರ್ರಿ ಆ ತರದ್ ಈ ತರದ್ದೆಲ್ಲ ಪ್ರಶ್ನೆಗಳು ಮಾಡಿ ಅವ್ನು ಇನ್ನೊಂದು ತಪ್ಪು ಮಾಡಕ್ ಅವಕಾಶ ಮಾಡ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ.
ವೆಲ್ ಸರ್, ವೆಲ್ ಅದರಿಂದ ಕೋರ್ಟ್ಗೆ ಪೊಲೀಸ್ಗೆ ಯಾವ್ದು ಪ್ರಾಬ್ಲಮ್ ಅಲ್ಲ. ವೆಲ್ ಸರ್, ವೆಲ್. ಮಂಜುಳಾ ಮೇಡಮ್, ಕೊನೆಯದಾಗಿ ಈಗ ಸಾಕಷ್ಟು ಪ್ರಕರಣಗಳಲ್ಲಿ ನಾವು ಗಮನಿಸಿದ್ವಿ, ಕೊಲೆ ಆರೋಪಿಗಳಿಗೆ ಬೇಗನೆ ರೆಗ್ಯುಲರ್ ಬೇಲ್ ಸಿಗುತ್ತೆ, ಆದರೆ ದರ್ಶನ್ ಪ್ರಕರಣದಲ್ಲಿ ಯಾಕೆ ಸಿಗ್ಲಿಲ್ಲ, ಏನಾಯ್ತು ಅಂತೇಳಿ? ಸರ್, ಒಂದು ಬೇಲ್ ಈಸ್ ಅ ಡಿಸ್ಕ್ರಿಷನಲ್ ಪವರ್ ಆಫ್ ದಿ ಕೋರ್ಟ್ ಸರ್. ಅದು ಬೇಲ್ ಕೊಡ್ಬೇಕೋ ಬೇಡ ಅನ್ನೋದು ನ್ಯಾಯಾಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಇಲ್ಲಿ ಯಾಕೆ ಲೇಟ್ ಆಯ್ತು ಅಂತಂದ್ರೆ, ಇದು ಸೆಲೆಬ್ರಿಟಿ ಕೇಸ್ ಆಗಿರೋದ್ರಿಂದ ಸರ್, ಮತ್ತೆ ಇನ್ನೂ ತನಿಖಾ ಹಂತದಲ್ಲಿತ್ತು ಪ್ರಕರಣ. ಹಾಗಾಗಿ ದರ್ಶನ್ ಅವ್ರಿಗೆ ಬೇಲ್ ಆಗಿಲ್ಲ. ಆಫ್ಟರ್ ಚಾರ್ಜ್ ಶೀಟ್ ದರ್ಶನ್ ಅವ್ರಿಗೆ ಬೇಲ್ ಹಾಕೊಂಡಿರೋದ್ರಿಂದ ಅಲ್ಲಿರ್ತಕ್ಕಂಥ ಲೂಪೋಲ್ಸ್ ಗಳನ್ನ ವಕೀಲರು ನ್ಯಾಯಾಲಯಕ್ಕೆ ಮನವರಿಕೆ ಮಾಡ್ಕೊಟ್ರು. ಇಲ್ಲಿ ನನ್ನ ಅನಿಸಿಕೆಯ ಪ್ರಕಾರ ನ್ಯಾಯಾಲಯ ಯಾಕೆ ಬೇಲನ್ನ ರಿಜೆಕ್ಟ್ ಮಾಡ್ತು ಅಂತಂದ್ರೆ, ಈ ತರ ಹೀನಿಯಸ್ ಅಫೆನ್ಸ್ ಅಲ್ಲಿ ಸರ್ ಬೇಲ್ ಏನಾದ್ರೂ ಈ ತರ ಸೆಲೆಬ್ರಿಟಿಗಳಿಗೆ ಕೊಟ್ಬಿಟ್ರೆ ಜನಸಾಮಾನ್ಯರಿಗೆ ತಪ್ಪು ಮಾಹಿತಿ ಹೋಗುತ್ತೇನೋ ಅನ್ನೋ ಒಂದು ಕಾರಣಕ್ಕೋಸ್ಕರ ಬೇಲ್ ರಿಜೆಕ್ಟ್ ಮಾಡಿದ್ರು ಅಂತ ನನ್ನ ಒಪಿನಿಯನ್. ಹಾಗೆ ನಾನು ಬೇಲ್ ರಿಜೆಕ್ಟೆಡ್ ಕಾಪಿನೂ ಕೂಡ ನಾನು ಓದಿದ್ದೀನಿ ಸರ್. ಅಲ್ಲಿರ್ತಕ್ಕಂತ ಕೆಲವು ಅಂಶಗಳನ್ನ ನ್ಯಾಯಾಲಯ ಗಮನಿಸಿದೆ. ಹೇಳ್ತಾರೆ ಬೇಲ್ ಈಸ್ ಅ ರೂಲ್, ನಾಟ್ ಅ ಜೈಲ್ ಅಂತ. ಇದು ನ್ಯಾಯಾಲಯ ಕಾನೂನಿನಡಿಲಿರ್ತಕ್ಕಂಥ ತತ್ವ ಸರ್ ಇದು. ಒಂದೇ ಒಂದು ಕಾರಣ, ನನ್ನ ಒಪಿನಿಯನ್ ಪ್ರಕಾರ, ಈ ತರ ಹೀನಿಯಸ್ ಅಫೆನ್ಸ್ ಬೇಲ್ ಏನಾದ್ರೂ ಕೊಟ್ಬಿಟ್ರೆ ನ್ಯಾಯಾಲಯದಿಂದ ಜನಸಾಮಾನ್ಯರಿಗೆ ತಪ್ಪಾದ ಮಾಹಿತಿ ಹೋಗ್ಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ರಿಜೆಕ್ಟ್ ಮಾಡಿದ್ರೆ, ಅದರ್ವೈಸ್ ಮೆರಿಟ್ ಹೋದ್ರೆ ಇದು ಅಲೌ ಆಗ್ತಕ್ಕಂತ ಬೇಲ್ ಅಪ್ಲಿಕೇಶನ್ ಸರ್ ಇದು. ಲಾಸ್ಟ್ ಚಾರ್ಜ್ ಶೀಟ್ ಅಲ್ಲಿ ದರ್ಶನ್ ಅವ್ರ ರೋಲ್ ಅನ್ನ ನೋಡ್ಬಿಟ್ರೆ, ಅಕ್ಯೂಸ್ ಸ್ಟೇಟ್ಮೆಂಟ್ ಅಲ್ಲಿ ದೇರ್ ಇಸ್ ನೋ ರೋಲ್. ನೀವು ಕೂಡ ಅಕ್ಯೂಸ್ ಸ್ಟೇಟ್ಮೆಂಟ್ ಎಲ್ಲ ಮೀಡಿಯಾಗಳಲ್ಲಿ ಹಾಕಿದಿರಿ. ಸೊ ಆದ್ರೆ ಈಗ ಅಡಿಷನಲ್ ಚಾರ್ಜ್ ಶೀಟ್ ಅಲ್ಲಿ ಅವ್ರು ಇರ್ತಕ್ಕಂಥ ಫೋಟೋ ಗಿಟೋ ಎಲ್ಲ ರಿಟ್ರೈವ್ ಮಾಡಿದ್ದಾರೆ. ಇದು ನೆಗೆಟಿವ್ ಆಗ್ಬಹುದು ದರ್ಶನ್ ಅವ್ರಿಗಿಂತ ನನ್ನ ಒಪಿನಿಯನ್. ಎಸ್ ಮೇಡಮ್, ಎಸ್. ಗಮನಿಸಿದ್ರು ವೀಕ್ಷಕರೇ, ಸಾಕಷ್ಟು ವಿಚಾರಗಳು ಚರ್ಚೆ ಆಯಿತು ಇಲ್ಲಿ. ಹಾಗೆಯೇ ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಮಂಜುಳಾ ಮುನವಳ್ಳಿ ಅವರು, ಲೋಕೇಶ್ವರ್ ನಿವೃತ್ತ ಪೊಲೀಸ್ ಅಧಿಕಾರಿ, ಹಾಗೆಯೇ ಹರಿಪ್ರಸಾದ್ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು. ನೀವು ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ಈಗ ಗಮನಿಸ್ತಾ ಹೋಗೋದಾದರೆ ವೀಕ್ಷಕರೇ, ಒಂದು ಕಡೆಯಲ್ಲಿ ನಟ ದರ್ಶನ್ಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ. ಆ ಮಧ್ಯಂತರ ಜಾಮೀನು 6 ವಾರಗಳ ಕಾಲ ಏನಿದೆ, ಇದರಲ್ಲಿ 3 ವಾರ ಈಗಾಗಲೇ ಕಳೆದು ಹೋಗಿದೆ. ಆದರೂ ಕೂಡ ದರ್ಶನ್ಗೆ ವೈದ್ಯಕೀಯ ಚಿಕಿತ್ಸೆ ಅಥವಾ ಆಪರೇಷನ್ ಅಗತ್ಯ ಇತ್ತು, ಇದುವರೆಗೂ ಕೂಡ ಆಗಿಲ್ಲ. ಈ ವಿಚಾರವಾಗೂ ಕೂಡ ಚರ್ಚೆ ಆಯಿತು. ಹಾಗೆಯೇ ಮುಂದೆ ದರ್ಶನ್ಗೆ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಏನು ಅಂತ ಹೇಳಿದರೆ, 2ನೇ ಹಂತದಲ್ಲಿ ಮತ್ತೊಂದು ಚಾರ್ಜ್ ಶೀಟನ್ನು ಸಲ್ಲಿಸುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಪೊಲೀಸರು ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಅದರಲ್ಲೂ ಕೂಡ ಒಂದಷ್ಟು ಮಹತ್ವದ ಸಾಕ್ಷಿಗಳು ಇವೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು ಕೂಡ ಪ್ರಕರಣದಲ್ಲಿ ನಟ ದರ್ಶನ್ ಹಾಗೆಯೇ ಕೊಲೆ ಆರೋಪಿಗಳಿಗೆ ಕಂಟಕ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇದಾಗಿತ್ತು ಇವತ್ತಿನ ಚರ್ಚಾ ವಿಷಯ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.